ನಮಸ್ಕಾರ ವೀಕ್ಷಕರೇ, ಅಶ್ವವೇಗ ನ್ಯೂಸ್ನ ಈ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಅಕ್ಷತಾ. ಇಂದು ನಾವು ವಿಶೇಷ ಅತಿಥಿಯ ಸಂದರ್ಶನಕ್ಕೆ ಆಗಮಿಸಿದ್ದೇವೆ. ಈ ಅತಿಥಿ ಬೇರೆ ಯಾರೂ ಅಲ್ಲ, ಹೈಕೋರ್ಟ್ನ ಹಿರಿಯ ವಕೀಲರು, ಜೊತೆಗೆ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರು ಡಾಕ್ಟರ್ ಕಾಂತರಾಜ್ ನಮ್ಮೊಟ್ಟಿಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಓಕೆ, ನೀವು ರಾಜ್ಯ ಸರ್ಕಾರಕ್ಕೆ ಕಾಂತರಾಜ್ ಆಯೋಗ ಅಂತಾನೆ ಫೇಮಸ್ ಆಗಿರುವಂತಹ ನೀವು ಒಂದು ಜಾತಿ ಗಣತಿಯ ಒಂದು ವರದಿಯನ್ನ ಒಪ್ಪಿಸ್ತಿರ್ತೀರಿ. ಆ ವರದಿಯ ಕುರಿತೆ ಇವತ್ತು ನಾನು ಮಾತನಾಡ್ತೇನೆ ಸರ್. ಆ ವರದಿಯನ್ನ ನೀವು ಮಾಡಬೇಕಾದ್ರೆ ಯಾವೆಲ್ಲ ಅಧ್ಯಯನಗಳನ್ನ ಮಾಡಿದ್ರಿ, ಏನೆಲ್ಲ ಇತ್ತು ಅದರ ಕುರಿತಾಗಿ ಹೇಳೋದಾದ್ರೆ? ನೋಡಿ ಅಮ್ಮ, ಆ ವರದಿಯನ್ನು ಮಾಡೋದಕ್ಕೆ ಅಧ್ಯಯನ ಏನು ಮಾಡಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ನಮ್ಮ ಸಂವಿಧಾನ ಏನು, ಮೊದಲು ನಾವು ಸಂವಿಧಾನನ ಅರ್ಥ ಮಾಡ್ಕೋಬೇಕು. ಸಂವಿಧಾನ ಆದ ನಂತರ ಇಲ್ಲಿವರೆಗೆ ಬಂದಿರತಕ್ಕಂಥ ಇದು ಆಯೋಗಗಳ ವರದಿಗಳನ್ನು ನೋಡಬೇಕು. ಆಮೇಲೆ ಮೀಸಲಾತಿಯ ಹಿನ್ನೆಲೆಯನ್ನು ತಿಳ್ಕೋಬೇಕು, ಚರಿತ್ರೆಯನ್ನು ತಿಳ್ಕೋಬೇಕು. ನಂತರದಲ್ಲಿ ಇಲ್ಲಿವರೆಗೂ ಮೀಸಲಾತಿಯ ಬಗ್ಗೆ ಸಂವಿಧಾನ ಏನು ಹೇಳುತ್ತೆ, ಸಂವಿಧಾನನ ಅರ್ಥೈಸಿ ರಾಜ್ಯ ಮತ್ತು ಮಟ್ಟದಲ್ಲಿರ್ತಕ್ಕಂಥ ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳೇನಿದೆ ಅವನ್ನು ಕೂಡ ಅರ್ಥ ಮಾಡಿಕೊಂಡು ಅವುಗಳ ನಿರ್ದೇಶನವನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ನಾವು ಇಂಥ ಒಂದು ಕೆಲಸವನ್ನು ನಾವು ಮಾಡಬೇಕಾಗತ್ತೆ. ಆಮೇಲೆ ಆಯೋಗನೇ ಹೇಗೆ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಒಂದು ಚೌಕಟ್ಟಿದೆ. ಅದಕ್ಕೆ ಒಂದು ಕಾಯ್ದೆ ಕೂಡ ನಾವು ಮಾಡಿದ್ದಾರೆ ಕರ್ನಾಟಕದಲ್ಲಿ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಕಾಯ್ದೆ ಅಂತಕ್ಕಂಥದ್ದು, ಆಯೋಗದ ಕಾಯ್ದೆ ಅಂತಕ್ಕಂಥದ್ದನ್ನು 1995ರಲ್ಲಿ ಮಾಡಿದ್ದಾರೆ. ಈ ಎಲ್ಲ ಚೌಕಟ್ಟಿನ ಒಳಗಡೆ ನಾವು ಅಲ್ಲಿ ನಿರ್ವಹಿಸಬೇಕಾಗುತ್ತೆ. ಅಂದ್ರೆ 1931ರಲ್ಲಿ ಈ ರೀತಿಯಾಗಿ ಒಂದು ವರದಿ ಆಗಿತ್ತು. ಅದು ಸೆನ್ಸಸ್. ಅದು 1931 ನಾವು ಯಾಕೆ ರೆಫರ್ ಮಾಡ್ತೀವಿ ಅಂತ ಹೇಳಿದ್ರೆ, ಹಿಂದೆ ನಮಗೆ ಸ್ವಾತಂತ್ರ್ಯ ಬರೋದಕ್ಕಿಂತ ಮೊದಲೇ 1872ರಿಂದ ನಮ್ಮಲ್ಲಿ 10 ವರ್ಷಗಳಿಗೊಮ್ಮೆ ಇದು ಜನಗಣತಿ ಅಂತ ಆಗುತ್ತೆ. ಅದನ್ನು ನಾವೇನು ಸೆನ್ಸಸ್ ಅಂತ ಕರಿತೀವಲ್ಲ, ಅದು ಇದು ರಾಷ್ಟ್ರ ಮಟ್ಟದಲ್ಲಿ ನಡೀತಕ್ಕಂಥದ್ದು 10 ವರ್ಷಗಳಿಗೊಮ್ಮೆ. ಅದು ನಡೀತಕ್ಕಂಥದ್ದು 1872ರಿಂದ 1931 ನಂತರ ನಡ್ಕೊಂಡು ಬರ್ತಾ ಇದೆ. ಬಟ್ 31 ಯಾವುದಕ್ಕೆ ಭಾಳ ಪ್ರಾಮುಖ್ಯತೆ ಅಂತ ಹೇಳಿದ್ರೆ 1931. ಸೊ ಅಲ್ಲಿವರೆಗೆ ಜನಗಣತಿಯನ್ನು ಮಾಡ್ತಾ ಇರಬೇಕಾದ್ರೆ ರಾಷ್ಟ್ರ ಮಟ್ಟದಲ್ಲಿ ಎಲ್ಲ ಜಾತಿಗಳು, ಸಮುದಾಯಗಳ ಅವರುಗಳ ವಿವರಗಳನ್ನ ಇದು ಪಡ್ಕೊಳ್ತಾ ಇದ್ರು ಆ ಜನಗಣತಿನಲ್ಲಿ. 1931 ನಂತರ ಪಡ್ಕೊಂಡಿಲ್ಲ. ಅದಕ್ಕೋಸ್ಕರನೇ 1931ವರೆಗೆ ಇರ್ತಕ್ಕಂಥದ್ದು ನಂತರದಲ್ಲಿ ಇಲ್ಲ ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಇರಬೇಕಾ ಬೇಡವಾ ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಅದರಿಂದ ಇಷ್ಟು ತಿಳ್ಕೊಬೇಕು ನಾವೀಗ. 1931ರವರೆಗೆ ಜನಗಣತಿಯಲ್ಲಿ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಜಾತಿ ಸಮುದಾಯಗಳ ವಿವರಗಳು ಅದರಲ್ಲಿ ಇರ್ತಾ ಇತ್ತು. ಗೊತ್ತಾಯ್ತಾ? ಪರಿಶಿಷ್ಟ ಜಾತಿ ಇರ್ಬೋದು, ಪರಿಶಿಷ್ಟ ಪಂಗಡ ಇರ್ಬೋದು, ಅಥವಾ ಹಿಂದುಳಿದ ವರ್ಗಗಳು, ಇತರೆ ಹಿಂದುಳಿದ ವರ್ಗಗಳು ಅಂತ ಹೇಳ್ತೀವಿ. ಯಾರು ಇತರೆ ಹಿಂದುಳಿದ ವರ್ಗಗಳು ಅಂತ ಹೇಳಿದರೆ, ಯಾರು ಪರಿಶಿಷ್ಟ ಜಾತಿ ಅಲ್ಲ, ಯಾರು ಪರಿಶಿಷ್ಟ ಪಂಗಡ ಅಲ್ಲ, ಅವರಿಬ್ಬರನ್ನು ಬಿಟ್ಟು ಬಾಕಿಯವರೆಲ್ಲ ಬರ್ತಾರಲ್ಲ, ಅವರೆಲ್ಲರೂ ಒಳಗೊಂಡಂತೆ ಅವ್ರನ್ನ ಏನಂತ ಕರಿತೀವಿ ಅಂತ ಹೇಳಿದ್ರೆ ಇತರೆ ಹಿಂದುಳಿದ ವರ್ಗಗಳು ಅಂತ ಕರಿತೀವಿ ನಾವು. ಸೊ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಅವ್ರನ್ನೇ ಕರೆಯೋದು. ಸೊ ಹಾಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇತರೆ ಹಿಂದುಳಿದ ವರ್ಗಗಳು ಇವ್ರಿಗಿರ್ತಕ್ಕಂಥ ಜಾತಿಯ ವಿವರಗಳು ಕೂಡ ಅದರಲ್ಲಿ ಇರ್ತಾ ಇತ್ತು. 1931 ನಂತರದಲ್ಲಿ ಅದು ಇಲ್ಲ. ಈಗ ಅಲ್ಲಿವರೆಗೆ ಮಾಡಿದ್ದು ಸರಿನಾ ಅಂತ ಒಂದು, ಅಲ್ಲಿದ್ದ ನಂತರದಲ್ಲಿ ಮಾಡದೇ ಇರೋದು ಸರಿನಾ ಅಂತಕ್ಕಂಥದ್ದು ಎರಡನೇ ಪ್ರಶ್ನೆ. ಈಗ ಪ್ರಸ್ತುತವಾಗಿ ಅದನ್ನು ಮುಂದುವರಿಸ್ಬೇಕಾ ಬಿಡಬೇಕಾ? 1931ರಲ್ಲಿ ಇರ್ತಕ್ಕಂಥ ಏನು ವ್ಯವಸ್ಥೆ ಏನಿತ್ತಲ್ಲ ಅದನ್ನು ಮುಂದುವರಿಸ್ಬೇಕಾ ಬಿಡಬೇಕಾ ಅಂತಕ್ಕಂಥದ್ದು ಬೇರೆ ಪ್ರಶ್ನೆ. ಅಲ್ಲ ಸರ್, ಈ ರೀತಿಯಾಗಿ ಒಂದು ಜನಗಣತಿ ಅದು ಜನಗಣತಿ ರಾಷ್ಟ್ರ ಮಟ್ಟದಲ್ಲಿ ಆಗ್ತಕ್ಕಂಥದ್ದು. ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ಆಗುವಂತಹ ಜನಗಣತಿ ಏನಿದೆಯಲ್ಲ ಸರ್, ಅದು ಮುಖ್ಯವಾಗಿ ನಮ್ಮಲ್ಲಿ ಎಷ್ಟು ಜನಸಂಖ್ಯೆ ಇದೆ, ಅದರಲ್ಲೂ ಸಹ ಏನು ಜಾತಿ, ಪ್ರತಿಯೊಂದು ಸಹ ಅದರಲ್ಲಿ ಡೀಟೇಲ್ಸ್ ಅನ್ನ ತಗೊಳ್ತಾರೆ. ಮತ್ತೆ ಈ ಜಾತಿ ಗಣತಿ ರಾಷ್ಟ್ರಕ್ಕಾಗಿರ್ಬೋದು, ರಾಜ್ಯಕ್ಕಾಗಿರ್ಬೋದು ಎಷ್ಟು ಪ್ರಮುಖವಾಗಿ ಪಾತ್ರ ವಹಿಸುತ್ತೆ ಮುಖ್ಯವಾಗಿ? ನೋಡಿ, ಅದನ್ನೇ ಹೇಳ್ತಕ್ಕಂಥದ್ದು. ಈಗ ಪ್ರಶ್ನೆ ಬಂದಿರತಕ್ಕಂಥದ್ದು ನೋಡಿ, ನಮ್ಮ ಸಂವಿಧಾನದಲ್ಲಿ ನಾವು ಏನೇ ಒಂದು ನಮ್ಮ ದೇಶದಲ್ಲಿ ನಾವು ಮಾಡಿದರೂ ಕೂಡ ನಮಗೆ ದೇಶದ ಕಾನೂನು ಅಂತ ಏನು ಭಾಳ ಸರಳವಾಗಿ ಏನು ಕರಿತೀವಲ್ಲ, ಅದು ಸಂವಿಧಾನ. ಸಂವಿಧಾನಕ್ಕಿಂತ ದೊಡ್ಡ ಕಾನೂನು ನಮ್ಮ ದೇಶದಲ್ಲಿ ಇಲ್ಲ.
ಆ ಸಂವಿಧಾನಕ್ಕೆ ಅಳವಡಿಸ್ಕೊಂಡೇ ನಾವು ಕಾನೂನನ್ನು ಕೂಡ ನಾವು ಮಾಡಬೇಕು, ನಾವು ಪ್ರತಿಯೊಬ್ಬರು ಅದನ್ನ ಪಾಲನೆ ಮಾಡಬೇಕು. ಅದು ಅದರ ಒಳಗಡೆ ಸಂವಿಧಾನದ ಒಳಗಡೆ ನಮಗೇನಿದೆ ಅಂತಂದರೆ ಒಂದು ವ್ಯವಸ್ಥೆ, ನಮ್ಮಲ್ಲಿ ಒಂದು ಸಮಾನತೆ ಬರಬೇಕು. ಆ ಸಮಾನತೆ ಬರಬೇಕಂತ ಹೇಳಿದ್ರೆ ಅದು ನಾವೇನಂತ ಹೇಳಿದರೆ ಅದಕ್ಕೆ ನಾವು ನ್ಯಾಯ ಕೊಡಬೇಕು. ಎಂಥದ್ದು ನ್ಯಾಯ? ಸಾಮಾಜಿಕ ನ್ಯಾಯ ಕೊಡಬೇಕು, ಆರ್ಥಿಕ ನ್ಯಾಯ ಕೊಡಬೇಕು, ರಾಜಕೀಯ ನ್ಯಾಯ ಕೊಡಬೇಕು. ಇವೆಲ್ಲವನ್ನೂ ನಾವು ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಸಂವಿಧಾನ ಹೇಳುತ್ತೆ. ಸೊ ನಿಮಗೆ ನಾನು ಒಂದೇ ಪದದಲ್ಲಿ ಹೇಳಬೇಕಂದ್ರೆ, ನಮ್ಮ ಸಂವಿಧಾನ ನಮ್ಮ ದೇಶದಲ್ಲಿ ಸಾಮಾಜಿಕ ನ್ಯಾಯ ಕೊಡಬೇಕು ಅಥವಾ ಸಮಾನತೆ ತರಬೇಕು ಅಂತಕ್ಕಂಥ ಉದ್ದೇಶ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲಿ ಸಂವಿಧಾನದಲ್ಲಿ ಭಾಳ ಮುಖ್ಯವಾಗಿ ಪೀಠಿಕೆನಲ್ಲಿ ಹೇಳ್ತಾರೆ ಏನು, ಅನೇಕ ನಂತರದಲ್ಲಿ ಬರ್ತಕ್ಕಂಥ ನಾವು ಅದನ್ನು ವಿಧಿ ಅಂತೇನು ಕರಿತೀವಿ ಅಥವಾ ಅನುಚ್ಛೇದ ಅಂತ ನೀವೇನು ಕರಿತೀವಿ, ಇಂಗ್ಲೀಷ್ನಲ್ಲಿ ಆರ್ಟಿಕಲ್ ಅಂತ ಕರಿತೀವಿ. ಅನೇಕ ಆರ್ಟಿಕಲ್ಗಳಲ್ಲಿ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಯಾವ್ಯಾವ ಸಂದರ್ಭದಲ್ಲಿ ಎಂತೆಂಥ ರೀತಿಯಲ್ಲಿ ನಾವು ಮೀಸಲಾತಿಗೆ ಅವಕಾಶ ಕೊಡಬಹುದು ಅಂತಕ್ಕಂಥದ್ದನ್ನು. ಅದನ್ನು ಅಳವಡಿಸ್ಕೊಂಡು ಇವಾಗ ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳ್ತಕ್ಕಂಥದ್ದು. ಒಂದು ತಿಳ್ಕೊಬೇಕು, ಸಾಮಾಜಿಕ ನ್ಯಾಯ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಸಂವಿಧಾನದಲ್ಲಿ ಹೇಳುತ್ತೆ, ಸಮಾನತೆ ಕೊಡಬೇಕಂತಕ್ಕಂಥ ಒಂದು ಮಾತನ್ನು ಹೇಳುತ್ತೆ. ಒಂದು ಇಲ್ಲಿ ಭಾಳ ಮುಖ್ಯವಾಗಿ ಅರ್ಥ ಮಾಡ್ಕೊಳ್ತಕ್ಕಂಥದ್ರೆ, ಬರೀ ಮೀಸಲಾತಿ ಅಷ್ಟೇ ಸಾಮಾಜಿಕ ನ್ಯಾಯ ಅಲ್ಲ. ಅದೇ ಅರ್ಥ ಆಯ್ತಾ? ಬರೀ ಮೀಸಲಾತಿ ಅಷ್ಟೇ ನಮಗೆ ಸಮಾನತೆ ತಂದು ಕೊಡುತ್ತೆ ಅಂತೆಲ್ಲ, ಗೊತ್ತಾಯ್ತಾ? ಸೊ ನಮಗೆ ಮೀಸಲಾತಿ ಕೊಡ್ತಕ್ಕಂಥದ್ದು ಏನಿದೆ, 3 ಭಾಗ ಇದೆ ನಮ್ಮ ಸಂವಿಧಾನದಲ್ಲಿ. ಏನಪ್ಪ ಅಂಥೇಳಿ, ಒಂದು ವಿದ್ಯಾಭ್ಯಾಸದಲ್ಲಿ ಮೀಸಲಾತಿ, ಸರ್ಕಾರಿ ಉದ್ಯೋಗದಲ್ಲಿ ಮೀಸಲಾತಿ, ಮತ್ತಿನ್ನೊಂದು ರಾಜಕೀಯ ಮೀಸಲಾತಿ ಅಂತಕ್ಕಂಥದ್ದು, ಗೊತ್ತಾಯ್ತಾ? ಸೊ ಇವುಗಳನ್ನು ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಸಂವಿಧಾನ ಇರ್ತಕ್ಕಂಥದ್ದನ್ನು. ಅದನ್ನು ಹೇಗೆ ಕೊಡಬೇಕು ಹೇಗಿಲ್ಲ ಅಂತಕ್ಕಂಥದ್ದು ಕೂಡ ನಮ್ಮ ಸಂವಿಧಾನ ಹೇಳ್ತಾ ಇದೆ. ಅದನ್ನು ನಾವು ಅಳವಡಿಸ್ಕೊಂಡು ಅದಕ್ಕೆ ಅನುಗುಣವಾಗಿ ಈಗಾಗಲೇ ಅನೇಕ ಬಾರಿ ನಮ್ಮ ರಾಜ್ಯ ಮತ್ತು ಸರ್ವೋಚ್ಚ ನ್ಯಾಯಾಲಯ ಅನೇಕ ಸಾರಿ ಏನಾಗಿದೆ, ರಾಜ್ಯ ಹೈಕೋರ್ಟು ಮತ್ತು ಸರ್ವೋಚ್ಚ ನ್ಯಾಯಾಲಯ ಕೂಡ ನಮ್ಮ ಸುಪ್ರೀಂ ಕೋರ್ಟ್ ಅಂತ ಏನು ಹೇಳ್ತೀವಲ್ಲ, ಅದು ಎಲ್ಲನೂ ಇಂಥವು ಅನೇಕ ತೀರ್ಪುಗಳನ್ನು ಕೊಟ್ಟಿದೆ. ಆ ತೀರ್ಪುಗಳಲ್ಲಿ ಮೀಸಲಾತಿ ಅಂದ್ರೇನು, ನಮ್ಮ ಸಂವಿಧಾನ ಏನು ಹೇಳುತ್ತೆ, ಸಾಮಾಜಿಕ ನ್ಯಾಯ ಅಂದ್ರೇನು, ಅದನ್ನು ಯಾವ ರೀತಿ ನಾವು ತಲುಪಬಹುದು, ಸಮಾಜದಲ್ಲಿ ಸಾಧನೆ ಮಾಡ್ಬೋದು ಅದನ್ನು ಅಂತಕ್ಕಂಥದ್ದು ಹೇಳುತ್ತೆ. ಅದನ್ನೆಲ್ಲನೂ ಅಳವಡಿಸ್ಕೊಂಡು, ಆ ತತ್ವಗಳನ್ನ ಅಳವಡಿಸ್ಕೊಂಡು, ಆ ನಿರ್ದೇಶನಗಳನ್ನ ಅಳವಡಿಸ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ನಾವು ಮಾಡಬೇಕಾಗ್ತದೆ. ಅಲ್ಲ, ಸಮಾನತೆ ಅಂತ ಹೇಳ್ತೀವಿ, ಆದ್ರೆ ಪ್ರತಿಯೊಂದು ಜಾತಿಯಲ್ಲೂ ಸಹ ಬಡವರಿದ್ದಾರೆ. ಒಂದು ಜಾತಿ ಮೇಲ್ಜಾತಿ ಅನ್ಬೋದು, ಕೀಳು ಜಾತಿ ಅನ್ಬೋದು, ಆದ್ರೆ ಪ್ರತಿಯೊಂದು ಜಾತಿಯಲ್ಲೂ ಬಡವರಿದ್ದಾರೆ. ಹೌದೌದು. ಅವರು ಬಸ್ ಪಾಸ್ ಇಂದ ಹಿಡಿದು ಸರ್ಕಾರಿ ಕಾಲೇಜ್ಗಳಲ್ಲಿ ಓದ್ತಿದ್ದಾರೆ ಅಂತಂದ್ರೆ ಆ ಫೀಸ್ ಗಳನ್ನ ನಾವು ನೋಡ್ಬೋದು. 3A ಒಂದಿದೆ, SC ST ಒಂದಿದೆ, ಜನರಲ್ ಒಂದಿದೆ. ಇಂಥ ರಿಸರ್ವೇಶನ್ಸ್ ಯಾವ ರೀತಿ ಪರಿಣಾಮ ಬೀರುತ್ತೆ ಸರ್ ವಿದ್ಯಾರ್ಥಿಗಳಲ್ಲಿ? ನೀವು ಸಮಾನತೆ ಅಂತಂದ್ರೆ ಹಿಂದುಳುವಿಕೆ ಅಂತ ಹೇಳಿದ್ರೆ ಅದರಲ್ಲಿ ನೀವು ಆರ್ಥಿಕವಾಗಿ ಹಿಂದುಳಿದವರು ಇರ್ಬೋದು, ಶೈಕ್ಷಣಿಕವಾಗಿ ಹಿಂದುಳಿದವರು ಇರ್ಬೋದು, ಸಾಮಾಜಿಕವಾಗಿ ಹಿಂದುಳಿದವರು ಇರ್ತಕ್ಕಂಥದ್ದು ಇರ್ಬೋದು, ಗೊತ್ತಾಯ್ತಾ? ನೀವು ಈ ಆರ್ಥಿಕವಾಗಿ ಸಾಮಾಜಿಕವಾಗಿ ಹೇಗೆ ಹಿಂದುಳಿದಿರ್ತಕ್ಕಂಥವ್ರು ಇರ್ತಾರೋ, ಯಾರು ವಿದ್ಯಾಭ್ಯಾಸದಲ್ಲಿ ಅವ್ರಿಗೆ ಭಾಳ ಆ ಕುಟುಂಬ ಹಿಂದುಳಿದಿದೆಯೋ ಅಥವಾ ಆ ಸಮುದಾಯ ಹಿಂದುಳಿದಿದೆಯೋ ಅವ್ರನ್ನೇನಂತೀವಿ ನಾವು ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥವ್ರು ಅಂತ ಕರಿತೀವಿ. ಆರ್ಥಿಕವಾಗಿ ಅವನಿಗೆ ಮನೆ ಇಲ್ಲ, ಜಮೀನಿಲ್ಲ, ಉದ್ಯೋಗ ಇಲ್ಲ, ಆಮೇಲೆ ದಿನನಿತ್ಯ ಅವನಿಗೆ ಬೇಕಾಗಿರ್ತಕ್ಕಂಥ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಖರ್ಚು ವೆಚ್ಚಗಳಿಗೆ ದುಡ್ಕೊಳ್ತಕ್ಕಂಥ ಶಕ್ತಿ ಇಲ್ಲ, ಅವನ್ನೇನಂತ ಕರಿತೀವಿ ನಾವು ಅವ್ರನ್ನ. ಸೊ ಇವರಿಗೆ ಆರ್ಥಿಕವಾಗಿ ಹಿಂದುಳಿದವರು ಅಂತ ಕರಿತೀವಿ. ನೀವು ಇಲ್ಲಿ ಬಹಳ ಮುಖ್ಯವಾದ ಜೊತೆಗೆ ಅಷ್ಟೇ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು, ನಮ್ಮ ದೇಶದಲ್ಲಿ ಇನ್ನೊಂದು ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥವ್ರು ಅಂತ. ನಮ್ಮ ಸಂವಿಧಾನ ಏನು ಹೇಳುತ್ತಂದರೆ, ಯಾರಿಗೆ ಮೀಸಲಾತಿಯನ್ನು ಕೊಡಬೇಕು, ವಿಶೇಷವಾಗಿ ಆದ್ಯತೆಯನ್ನು ಯಾರಿಗೆ ಕೊಡಬೇಕು ಅಂತಕ್ಕಂಥ ನಮ್ಮ ಸಂವಿಧಾನ ಏನು ಹೇಳುತ್ತೆ ಅಂತ ಹೇಳಿದರೆ, ಯಾರು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥವ್ರು ಇದ್ದಾರೋ ಅಂಥವರಿಗೆ ನೀವು ವಿದ್ಯಾಭ್ಯಾಸ ಮತ್ತು ಉದ್ಯೋಗದಲ್ಲಿ ಮೀಸಲಾತಿಯನ್ನು ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಸಂವಿಧಾನ ಹೇಳುತ್ತೆ. ಈಗ ಇಷ್ಟೊತ್ತು ನಾನು ಹೇಳಿದೆ ಆರ್ಥಿಕ ಮೀಸಲಾತಿ, ಆರ್ಥಿಕವಾಗಿ ಹಿಂದುಳಿದವರು ಯಾರು, ಶೈಕ್ಷಣಿಕವಾಗಿ ಹಿಂದುಳಿದವ್ರನ್ನ ಯಾರು ಕರಿತೀವಿ ಅಂತ ನಾನು ಹೇಳಿದೆ. ಈಗ ನೀವು ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥವ್ರು ಯಾರು, ಅದನ್ನು ಕೂಡ ಬರಬೇಕು ಭಾಳ ಮುಖ್ಯವಾಗಿ. ಒಬ್ಬ IAS ಅಧಿಕಾರಿ ಆಗಿರ್ತಾರೆ. ನಮ್ಮ ದೇಶದಲ್ಲಿ ಅನೇಕ ಜಾತಿಗಳಿದ್ದಾವೆ,
ಅನೇಕ ಭಾಷೆಗಳಿದ್ದಾವೆ, ಅನೇಕ ಧರ್ಮಗಳಿದ್ದಾವೆ, ಗೊತ್ತಾಯ್ತಾ? ಸೊ ನಮ್ಮ ಜೀವನ ಕ್ರಮ ಕೂಡ ಇಲ್ಲಿ ಹೇಳ್ತೀನಿ ಕೇಳಿ. ಒಂದೊಂದು ದೇಶದ ಒಂದೊಂದು ಭಾಗದಲ್ಲಿ ಒಂದೊಂದು ಥರ ರೀತಿ ಇದೆ ನಮಗೆ. ಸೊ ಇದರಲ್ಲಿ ಸಮಾನತೆ ಅಂತ ಹೇಳಿದ್ರೆ, ಯಾವಾಗ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ನಾವು ಸಮಾನತೆಯನ್ನು ಗಳಿಸ್ತೇವೋ ಆವಾಗ ಸಂವಿಧಾನದ ಉದ್ದೇಶ ಈಡೇರುತ್ತೆ ಅಂತಕ್ಕಂಥದ್ದು ಅದರ ಅರ್ಥ. ಸಂವಿಧಾನ ಹೇಳ್ತಕ್ಕಂಥದ್ದು ಮತ್ತು ಅದನ್ನ ಅರ್ಥೈಸಿರ್ತಕ್ಕಂಥದ್ದು ಕೂಡ. ಸೊ ಅದನ್ನು ಪಡೆಯೋದಕ್ಕೆ, ಸಾಧನೆ ಮಾಡೋದಕ್ಕೆ ಏನು ಮಾಡಬೇಕು? ನೀವು ಸಂವಿಧಾನದ ಪ್ರಕಾರ ಹೋಗಿ ಅಂತ. ಈಗ ಪ್ರಶ್ನೆ ಬಂದಿರತಕ್ಕಂಥದ್ದು, ನಮ್ಮ ಸಂವಿಧಾನ ಬಂದಿದ್ದು ಯಾವಾಗ? 1950ನೇ ಇಸ್ವಿನಲ್ಲಿ ಬಂತು. ಸೊ ಇವೆಲ್ಲದಕ್ಕೂ ಕ್ರಮ ವಹಿಸಬೇಕು, ಇದನ್ನು ಸಮಾನತೆ ತರೋದಕ್ಕೆ, ಸಾಮಾಜಿಕ ನ್ಯಾಯ ಕೊಡೋದಕ್ಕೆ ಅಂತಕ್ಕಂಥ ನಮ್ಮ ಸಂವಿಧಾನ ಹೇಳ್ತು. ಅದು ಈಗ ನಮಗೆ ಆಲ್ಮೋಸ್ಟ್ ಏನಾಯಿತು, ಈಗ 77 ವರ್ಷಗಳಾಯಿತು. 50ರಲ್ಲಿ ಏನಮ್ಮ ಎಷ್ಟು ವರ್ಷ ಆಯಿತು? 50 24 ವರ್ಷ ಆಯಿತಾ ನಮ್ಮ ಸಂವಿಧಾನ ಬಂದು? ಸೊ 74 ವರ್ಷದಲ್ಲಿ ನಾವು ಅದನ್ನು ಸಾಧನೆ ಮಾಡಿದ್ದೀವ. ಸ್ವಾತಂತ್ರ್ಯ ಬಂದು 77 ವರ್ಷ ಆಯಿತು ಆಲ್ಮೋಸ್ಟ್. ಸಂವಿಧಾನ ಬಂದು 74 ವರ್ಷ ಆಯಿತು. ಸೊ ಇದನ್ನು ನಾವು ಸಾಧನೆ ಮಾಡಿದ್ದೀವ? ಅದು ಪ್ರಶ್ನೆ ನಮಗೆಲ್ಲ ಮುಂದೆ ಇರತಕ್ಕಂಥದ್ದು. ಸೊ ಸಾಧನೆ ಮಾಡಿಲ್ಲ ಅಂತ ಹೇಳಿದರೆ ಅದನ್ನು ಸಾಧನೆ ಮಾಡೋದಕ್ಕೆ ಮಾಡ್ತಕ್ಕಂಥ ಒಂದು ಪ್ರಯತ್ನನೇ ಏನು, ಈ ಮೀಸಲಾತಿ ಕೊಡ್ತಕ್ಕಂಥದ್ದು, ಆಯೋಗಗಳನ್ನ ರಚನೆ ಮಾಡ್ತಕ್ಕಂಥದ್ದು, ಸಮೀಕ್ಷೆಗಳನ್ನ ಮಾಡ್ತಕ್ಕಂಥದ್ದು, ಆ ಸಮೀಕ್ಷೆಗಳ ವರದಿಗಳನ್ನು ಆಧರಿಸಿ ಕಾರ್ಯಕ್ರಮಗಳು ಹಮ್ಮಿಕೊಳ್ತಕ್ಕಂಥದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಂಬಂಧಪಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು. ಅವರು ಇದನ್ನು ಜಾರಿ ಕೊಡೋದ್ರ ಮೂಲಕ ಕಾರ್ಯಕ್ರಮ ಮಾಡ್ತಕ್ಕಂಥದ್ದನ್ನೇ ಈ ವ್ಯವಸ್ಥೆ ಹಾಗೆ ಮಾಡಿಕೊಂಡಿರ್ತಕ್ಕಂಥದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ. ಹಾಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೂಡ ಈಗ ಇದನ್ನು ಮಾಡಬೇಕಂತಕ್ಕಂಥ ದೃಷ್ಟಿಯಿಂದ ಅನೇಕ ಬಾರಿ ಅನೇಕ ಆಯೋಗಗಳ ಕೇಂದ್ರದಲ್ಲೂ ಮತ್ತು ರಾಜ್ಯದಲ್ಲೂ ಕೂಡ ಮಾಡಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ನಮ್ಮ ಆಯೋಗವನ್ನು ಕೂಡ ನಾವು ಮಾಡಿದ್ರು. ನಮ್ಮ ಅದಕ್ಕೆ ಮಾಡಿದಾಗ ನಾವು ಕಾರ್ಯಕ್ರಮನ ಹಮ್ಮಿಕೊಂಡು ಮಾಡಿದ್ದೇವೆ. ನೀವು ಸಲ್ಲಿಸಿರುವಂತಹ ವರದಿ ಏನಿದೆ ಅಲ್ಲ ಸರ್, ಅದನ್ನ ರಾಜ್ಯ ಸರ್ಕಾರ ಸ್ವೀಕರಿಸ್ತಾ ಇಲ್ಲ. ಅದಕ್ಕಿಂತ ಮುಂಚಿತವಾಗಿನೇ ಒಕ್ಕಲಿಗರಾಗಿರಬಹುದು, ಲಿಂಗಾಯತರಾಗಿರ್ಬೋದು, ಅದನ್ನ ವಿರೋಧಿಸ್ತಿದ್ದಾರೆ. ಅವೈಜ್ಞಾನಿಕವಾಗಿದೆ ಈ ವರದಿ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಏನೆಲ್ಲ ಹೇಳ್ತೀವಿ? ನೋಡಮ್ಮ, ರಾಜ್ಯ ಸರ್ಕಾರ ಸ್ವೀಕರಿಸಿದೆ. ಈಗ ನಮ್ಮ ವರದಿನ ಈಗ ಯಾವ ಹಂತದಲ್ಲಿದೆ ಅಂದರೆ, ರಾಜ್ಯ ಸರ್ಕಾರ ನಮ್ಮ ವರದಿಯನ್ನು ಸ್ವೀಕರಿಸಿದೆ. ಅದನ್ನು ಜಾರಿ ಕೊಡಬೇಕು, ಅದು ಬಾಕಿ ಇದೆ. ಈಗ ನೀವು ಹೇಳ್ದಂಗೆ ಅವರು ಆ ಸಮಾಜ ವಿರೋಧ ಮಾಡುತ್ತೆ, ಈ ಸಮಾಜ ವಿರೋಧ ಮಾಡುತ್ತೆ, ಅದು ವೈಜ್ಞಾನಿಕವಾಗಿಲ್ಲ, ಸರಿಯಾಗಿ ಮಾಡಿಲ್ಲ ಅಂತಕ್ಕಂಥದ್ದು ಅವರವರ ಅಭಿಪ್ರಾಯ. ಅದನ್ನು ಈಗ ನೀವು ವರದಿಯನ್ನು ಆಯೋಗ ಸರ್ಕಾರಕ್ಕೆ ಕೊಟ್ಟಿದೆ, ಸರ್ಕಾರದ ಮುಂದೆ ಆಯೋಗ ಇದೆ, ವರದಿ ಇದೆ. ಆ ವರದಿಯನ್ನು ಇವತ್ತಿನವರೆಗೆ ಯಾರೂ ನೋಡಿಲ್ಲ, ಗೊತ್ತಾಯ್ತಾ? ವರದಿಯನ್ನು ನೋಡಬೇಕು, ಸರ್ಕಾರ ನೋಡುತ್ತೆ, ಅದನ್ನು ಪರಿಶೀಲನೆ ಮಾಡುತ್ತೆ. ಅದರಲ್ಲಿ ಯಾವುದು ಸೂಕ್ತ ಅಲ್ಲ ಅಂತಕ್ಕಂಥದ್ದನ್ನೆಲ್ಲ ಪರೀಕ್ಷೆ ಮಾಡಿ ನೋಡಿಕೊಂಡು ಅದನ್ನು ಅವರು ತೀರ್ಮಾನ ತಗೊಳ್ತಕ್ಕಂಥದ್ದು. ಸೊ ಅಲ್ಲಿವರೆಗೂ ಕೂಡ ಏನು ಇದು ವೈಜ್ಞಾನಿಕ, ಅದು ಅವೈಜ್ಞಾನಿಕ ಅಂತಕ್ಕಂಥದ್ದನ್ನು ನೀವು ಹೇಗೆ ಹೇಳ್ತಕ್ಕಂಥದ್ದು? ನೋಡಿದರೆ ತಾನು ಹೇಳ್ತಕ್ಕಂಥದ್ದು. ಆಯಿತು, ನೀವು ನೋಡಿರ್ಬೋದು ನಾವು ಯಾವ ರೀತಿ ಮೆಥಡ್ ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೀವ. ನೀವು ಅದ್ರ ಮೇಲೇ ನೀವು ಮಾಡ್ತಕ್ಕಂಥದ್ದಾಗಿದ್ದರೆ, ಆ ಮೆಥಡ್ಡೇ ನಿಮ್ಗೆ ಸರಿ ಇಲ್ಲ ಅಂತ ನೀವು ಹೇಳೋದಾದರೆ ಏನೋ ಅದನ್ನು ನೀವು ವರದಿಯನ್ನು ನೋಡಿದ ಮೇಲೆ ಹೇಳಿ ಮಾಡ್ತಕ್ಕಂಥದ್ದು. ಸೊ ಮಾಡಿದ ಮೇಲೆ ಅವಾಗ ನೀವು ಹೇಳಿದಾಗ ಅದನ್ನು ವೈಜ್ಞಾನಿಕ ಅವೈಜ್ಞಾನಿಕ ಅದಕ್ಕೆ ಅನುಗುಣವಾಗಿ ಸರ್ಕಾರ ತೀರ್ಮಾನ ತಗೊಳುತ್ತೆ ಏನೋ. ಸೊ ಹಾಗಾಗಿ ನಮ್ಮದು ಹೇಳ್ತಕ್ಕಂಥದ್ದು, ನಾವೀಗ ಮಾಡ್ತಕ್ಕಂಥದ್ದು ನೀವೀಗ ಅವೈಜ್ಞಾನಿಕ ಅನ್ನೋದಕ್ಕೆ ಕಾರಣಗಳಿಲ್ಲ ಅಂತ ನಮ್ಮ ಪ್ರಕಾರ. ಯಾಕೆ ಅಂತ ಹೇಳಿದರೆ, ನಾನು ಈಗಾಗಲೇ ಪ್ರಾರಂಭದಲ್ಲಿ ನೀವು ಹೇಳಿದೆ, ನಾವು ಮಾಡ್ತಕ್ಕಂಥದ್ದು ಯಾವ ರೀತಿ ಮಾಡ್ತೀವಿ ಅಂತ ಹೇಳಿದರೆ, ಇಲ್ಲಿವರೆಗೆ ಹಿಂದೆ ಬಂದಿರತಕ್ಕಂಥ ಆಯೋಗಗಳೇನಿದಾವಲ್ಲ, ಆ ಆಯೋಗಗಳ ವರದಿಗಳನ್ನು ಕೂಡ ನಾವು ನೋಡಿದ್ದೇವೆ ಏನು. ಆಮೇಲೆ ಅದಕ್ಕೆ ಮೀಸಲಾತಿಯ ಸಮೀಕ್ಷೆ ಮಾಡ್ತಕ್ಕಂಥದ್ರ ಚರಿತ್ರೆಯನ್ನು ಕೂಡ, ಸಂವಿಧಾನನೂ ಕೂಡ ನಾವು ಸಾಧ್ಯವಾದಷ್ಟು ಮಟ್ಟಿಗೆ ಅರ್ಥ ಮಾಡಿಕೊಂಡು, ನಾನು ಈಗಾಗಲೇ ಹೇಳಿದ್ದೀನಿ. ಸೊ ನ್ಯಾಯಾಲಯಗಳು ಕೂಡ ಕೊಟ್ಟಿರ್ತಕ್ಕಂಥ ತೀರ್ಪುಗಳು ಕೂಡ ಅನುಸರಿಸಿ ಏನು ನಾವು ಅದಕ್ಕೊಂದು ವ್ಯವಸ್ಥೆಯನ್ನು ಮಾಡಿಕೊಂಡು, ಆ ವ್ಯವಸ್ಥೆ ಒಳಗಡೆ ನಾವು ಒಂದು ಈ ಕಾರ್ಯಕ್ರಮ ಮಾಡಿದ್ದೇವೆ. ಇದರಲ್ಲಿ ಭಾಳ ಮುಖ್ಯ, ನಿಮಗೆ ಒಂದು ಆಯೋಗ ಯಾವ ರೀತಿ ಕೆಲಸ ಮಾಡಬೇಕು, ಯಾವ ರೀತಿ ಹಿಂದುಳಿದ ವರ್ಗಗಳ ಗುರುತಿಸಬೇಕು, ಅದು ಯಾವ ಒಂದು ಮೆಥಡಾಲಜಿಯನ್ನು ಏನು ಆ ಪ್ರಯೋಗವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಹೇಗೆ ಮಾಡಬೇಕು ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟ್ನಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದರೆ, ಅದು ಆಯೋಗಕ್ಕೆ ಬಿಟ್ಟಿದ್ದು ಅಂತ. ಯಾವ ರೀತಿಯ ಪ್ರೊಸೀಜರನ್ನು ಅವರು ಅಡಾಪ್ಟ್ ಮಾಡ್ಕೋಬೇಕು, ಈ ಹಿಂದುಳಿದ ವರ್ಗಗಳನ್ನು ಗುರುತಿಸೋದಕ್ಕೆ
ಏನು ಮಾಡಬೇಕು ಅಂತಕ್ಕಂಥದ್ದು ಅವ್ರದ್ದೇ ಆಗಿರ್ತಕ್ಕಂಥ ತೀರ್ಮಾನ ತೊಗೊಂಡು ಅದನ್ನು ಮಾಡಬೇಕು ಅಂತಕ್ಕಂಥದ್ದು ಹೇಳಿರ್ತಕ್ಕಂಥದ್ದು ಸುಪ್ರೀಂ. ಅದನ್ನು ನಾವು ಅನುಸರಿಸ್ಕೊಂಡು ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಹಾಗಾಗಿ ನೀವು ಹೇಳಿದಂತೆ ಯಾರು ವಿರೋಧ ಮಾಡ್ತಾರೆ, ಯಾರು ಪರವ ಮಾತಾಡ್ತಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಮೊದಲು ವರದಿಯನ್ನು ಪರಿಶೀಲನೆ ಮಾಡಿ ನೋಡಬೇಕು. ಆ ವರದಿಯನ್ನು ನೋಡಿದಾದ ಮೇಲೆ ಅದರಲ್ಲಿ ಯಾವುದನ್ನ ನ್ಯೂನತೆಗಳಿದ್ದರೆ ಹೇಳ್ಬೋದು, ಯಾರಾದರೂ ಹೇಳ್ಬೋದು. ಅದು ಚರ್ಚೆಗೊಳಪಡುತ್ತೆ. ತದನಂತರದಲ್ಲಿ ಅದು ಗೊತ್ತಾಗುತ್ತೆ. ಈ ಹಂತದಲ್ಲಿ ಅದನ್ನು ಜಾರಿ ಕೊಡಬಾರ್ದು, ಅದು ಅವೈಜ್ಞಾನಿಕ ಅಂತಕ್ಕಂಥದ್ದು ಅದು ಸರಿಯಲ್ಲ. ಅದನ್ನು ನೋಡಬೇಕು. ಅದು ನೀವು ಮನೆಗೆ ಹೋಗಿ ಸಮೀಕ್ಷೆ ಮಾಡಿರುವಂತದ್ದನ್ನ ನೀವು ಹೇಳ್ತೀರಿ, ಆದ್ರೆ ವಿರೋಧ ಪಡಿಸಂತವ್ರು ಏನ್ ಹೇಳ್ತಾರೆ, ಆಫೀಸಲ್ಲಿ ಕೂತ್ಕೊಂಡು ಏನೋ ಮಾಡಿದ್ದಾರೆ, ಅದಕ್ಕೆ ಯಾಕೆ ನಾವು ಇಷ್ಟು ಪ್ರೋತ್ಸಾಹ ಕೊಡಬೇಕು, ಯಾಕೆ ಸರ್ಕಾರ ಸ್ವೀಕರಿಸಬೇಕು, ಯಾಕೆ ಸರ್ಕಾರ ಅದನ್ನ ಜಾರಿಗೆ ತರಬೇಕು, ಇಂಥ ಅವೈಜ್ಞಾನಿಕವಾಗಿರುವಂತಹ ವರದಿ ಅಂತ ಹೇಳಿ. ಈಗ ನಾವು ಏನು ಮಾಡಿರೋದಕ್ಕೆ ದಾಖಲೆ ಇದೆ, ಗೊತ್ತಾಯ್ತಾ? ನಾವು ಮನೆಗಳಿಗೆ ಹೋಗಿದ್ದಕ್ಕೂ ಇದೆ, ಎಲ್ಲದಕ್ಕೂ ಇದೆ. ನಾನು ಹೇಳ್ತೀನಿ ಕೇಳಿ. ಅದನ್ನೆಲ್ಲ ನಾವು ಒಂದು ಆಫೀಸ್ನಲ್ಲಿ ಕೂತ್ಕೊಂಡು ಎಲ್ಲೋ ಒಂದು ಮರದ ಕೆಳಗಡೆ ಕೂತ್ಕೊಂಡು ಮಾಡ್ತಕ್ಕಂಥದ್ದು ಅಲ್ಲ ಅದು, ಗೊತ್ತಾಯ್ತಾ? ಸೊ ಒಂದು, ಆಮೇಲೆ ನಾವು ನಿಮಗೆ ನಾನು ಉದಾಹರಣೆಗೆ ಹೇಳ್ತೀನಿ. ನಿಮ್ಮ ಮನೆಗೆ ನಾವು ಬಂದಿದ್ದೀವಿ ಅಂತ ತಿಳ್ಕೊಳ್ಳಿ, ಆಯೋಗದವ್ರು ಬಂದು. ಸೊ ಆಯೋಗದವ್ರು ಬಂದರೆ ಏನಾಗ್ತದೆ ಅಂತ ಹೇಳಿದ್ರೆ, ನಿಮಗೆ ನಿಮ್ಮ ಮನೆಯಲ್ಲಿರ್ತಕ್ಕಂಥವ್ರು ಯಾರು ಮಾಹಿತಿ ಕೊಡ್ತಾರೋ ಆ ಮಾಹಿತಿಯನ್ನಲ್ಲೇ ಪಡ್ಕೊಂಡು ಅದಕ್ಕೊಂದು ನಾವು ಅದನ್ನು ಒಂದು ಪ್ರಫಾರ್ಮ ಮಾಡಿದ್ವಿ, ಫಾರಮ್ ಮಾಡಿದ್ದೇವೆ. ಆ ಫಾರಮ್ನಲ್ಲಿ ಎಲ್ಲ ಮಾಹಿತಿಗಳನ್ನು ಸುಮಾರು 55 ಮಾಹಿತಿಗಳು ನಾವು ಪಡ್ಕೊಂಡಿರ್ತಕ್ಕಂಥದ್ದು. ಅದ್ರ ಕೆಳಗಡೆ ನೀವು ಇಲ್ಲಿ ಹೇಳ್ತೀನಿ ಕೇಳಿ, ಏನು ನಿಮ್ಮ ಮನೆಯಲ್ಲಿ ಯಾರು ಮಾಹಿತಿಯನ್ನು ಕೊಡ್ತಾರೋ ಅವ್ರ ಸಿಗ್ನೇಚರನ್ನು ಕೂಡ ನಾವು ತೆಗೆದುಕೊಂಡಿದ್ದೀವಿ. ಅದನ್ನು ಬರ್ಕೊಂಡವ್ರ ಸಿಗ್ನೇಚರು ತೊಗೊಂಡಿದ್ದೇವೆ. ನೀವು ಹೇಳಿದ್ದು ಅವ್ರು ಬರ್ಕೊಂಡಿದ್ದು, ಮತ್ತು ಅದನ್ನು ಸೂಪರ್ವೈಸ್ ಮಾಡ್ತಕ್ಕಂಥ ಒಬ್ಬರು ಸೂಪರ್ವೈಸರ್ ಅಂತ ಒಂದು ನಾವು ಇದು ಅಪಾಯಿಂಟ್ಮೆಂಟ್ ಮಾಡಿದ್ದೇವೆ, ಗೊತ್ತಾಯ್ತಾ? ಅವರ ಮೂವರು ಕೂಡ ಸಿಗ್ನೇಚರು ಆ ಫಾರಮ್ನಲ್ಲಿದೆ. ಏನು ನಾವು ಆಫೀಸಲ್ಲಿ ಕೂತ್ಕೊಂಡು ನಾವು ಮಾಡಿದರೆ ಏನು ನಿಮ್ಮ ಮನೆಯ ಸಿಗ್ನೇಚರು ನನಗೆ ಹೆಂಗೆ ಸಿಗುತ್ತೆ? ಇವತ್ತಿದೆ. ನಿಮ್ಮ ತಾಲೂಕು ಯಾವುದಿರ್ಬೋದು, ನಿಮ್ಮ ಮನೆ ಅಡ್ರೆಸ್ ಯಾವುದಿರ್ಬೋದು, ನಿಮ್ಮ ಮನೆಗೆ ಅಕಸ್ಮಾತ್ ನೀವು ಅವಾಗ ತಪ್ಪಿಸಿಲ್ಲದೆ ಇದ್ದರೆ ಯಾವುದೇ ಕಾರಣಕ್ಕೆ ನಿಮ್ಮ ಮನೆ ಮಾಹಿತಿ ಫಾರಮ್ ಅಲ್ಲಿದೆ. ನೀವು ತೆಗೆದು ನೋಡಿ ನಿಮ್ಮ ಸಿಗ್ನೇಚರ್ ಇದೆಯೋ ಇಲ್ಲೋ, ನೀವು ಕೊಟ್ಟಿದ್ದ ಮಾಹಿತಿ ಇದೆಯೋ ಇಲ್ಲೋ ಅಂತ ಒಂದು. ಆಮೇಲೆ ಇದನ್ನು ನಾವು ಮಾಡಬೇಕಾದ್ರೆ ಏನು ಮಾಡಿದ್ದೀವಿ ಅಂತೇಳಿ, ನಿಮಗೆ ಸುಮಾರು 1,60,000 ಜನ ನಾವು ಇದರಲ್ಲಿ ನೇಮಕ ಮಾಡ್ಕೊಂಡಿದ್ದೇವೆ. ಸಮೀಕ್ಷೆಯನ್ನು ನಾವು ಮಾಡಬೇಕಾದ್ರೆ ಇದಕ್ಕೆ 1,60,000 ಜನ ಇದರಲ್ಲಿ ಇದನ್ನು ಇನ್ವಾಲ್ವ್ ಆಗಿರ್ತಕ್ಕಂಥವ್ರು. ಎಲ್ಲಿಂದ ಯಾರ್ಯಾರು ಆಗಿದ್ದಾರೆ ಅಂತ ಹೇಳಿದ್ರೆ, ನೀವು ಜಿಲ್ಲೆಯಲ್ಲಿ ಏನು CEO ಹಿಡಿದು ಜಿಲ್ಲಾ ಪಂಚಾಯಿತಿಯ ಗೊತ್ತಾಯ್ತಾ IAS ಅಧಿಕಾರಿ, ಉನ್ನತ ಅಧಿಕಾರಿ, ಡೆಪ್ಟಿ ಕಮಿಷನರ್ ಹಿಡಿದು ಅಸಿಸ್ಟೆಂಟ್ ಕಮಿಷನರ್ ಹಿಡಿದು ತಹಶೀಲ್ದಾರ್ ಹಿಡಿದು ಅವರಲ್ಲಿ ಇರ್ತಕ್ಕಂಥ ಏನು ಇದು ಅಧಿಕಾರಿಗಳನ್ನ ಬಳಸಿ ನಮಗೆ ಕೊಟ್ಟಿರ್ತಕ್ಕಂಥದ್ದು. ಆಮೇಲೆ ಇದನ್ನು ಮನೆಗೆ ಹೋಗಿ ಬರ್ಕೊಂಬಂದಿರ್ತಕ್ಕಂಥವ್ರು ಏನು ಟೀಚರ್ಗಳು ಬರ್ಕೊಂಬಂದಿದ್ದಾರೆ, ಟೀಚರ್ಸ್ ಉಪಾಧ್ಯಾಯರುಗಳೇ ನಾವು ನೇಮಕ ಮಾಡಿದ್ದೇವೆ, ಗೊತ್ತಾಯ್ತಾ? ಸೊ ಅದನ್ನು ನಾವು ಮಾಡ್ಕೊಂಡು ಅವ್ರು ಬರ್ಕೊಂಬಂದಿರ್ತಕ್ಕಂಥದ್ದನ್ನು ಅದನ್ನ ಕ್ರೋಢೀಕರಿಸಿ ನಾವು ವರದಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಸೊ ಇದನ್ನು ನೀವು ಇಂಥ ಒಂದು ನಾವು ಪ್ರಯತ್ನ ಮಾಡಿರ್ತಕ್ಕಂಥದ್ದು, ನೀವು ಮನೆಗೆ ಬಂದಿಲ್ಲ, ನೀವು ಅಲ್ಲಿ ಬಂದಿಲ್ಲ, ಇಲ್ಲಿ ಬಂದಿಲ್ಲ, ನೀವು ಅಲ್ಲಿ ಆಫೀಸಲ್ಲಿ ಕೂತ್ಕೊಂಡು ಮಾಡಿರ್ತಕ್ಕಂಥದ್ದು ಅಂದರೆ ಅದಂಥವೆಲ್ಲ ಸರಿ ಇಲ್ಲ. ಜೊತೆಗೆ ಒಕ್ಕಲಿಗರಿಗೆ ಎಲ್ಲ ಈ ವರದಿಯಲ್ಲಿ ಸ್ಥಾನಮಾನ ಸಿಕ್ಕಿಲ್ಲ ನಮಗೆ ಅಂತ ಅನ್ಕೊಂಡು ಈ ಒಂದು ಆರೋಪವನ್ನ ಅವ್ರು ಕೊಡ್ತಾ ಇದ್ದಾರೆ. ಅದನ್ನೇ ನಾವು ಇವತ್ತು ಮಾಡಿದ್ರು ಕೂಡ ಇಲ್ಲಿ ಹೇಳ್ತೀನಿ ಕೇಳಿ, ಅಲ್ಲಿ ಅಂಕಿಅಂಶಗಳ ಸಮೀಕ್ಷೆಯಲ್ಲಿ ಬಂದಿರತಕ್ಕಂಥ ಒಂದು ಏನೋ ಅಂಕಿಅಂಶಗಳು ಏನಿದಾವಲ್ಲ ಅದನ್ನು ಆಧರಿಸಿ ನಾವು ಮಾಡಬೇಕಾಗುತ್ತೆ. ಅದನ್ನು ಆಧರಿಸಿ ಮಾಡಿರ್ತೇವೆ ನಾವು. ಅದರಲ್ಲಿ ಕೆಲವರಿಗೆ ಅನುಕೂಲ ಆಗಿರ್ಬೋದು, ಕೆಲವರಿಗೆ ಅನನುಕೂಲ ಅಂತ ಅನಿಸಿರ್ಬೋದು, ಅದೇನೇ ಇರ್ಬೋದು. ಏನೋ ಈ ನಾವು ಪಡ್ಕೊಂಡಿರ್ತಕ್ಕಂಥ ಅಂಕಿಅಂಶಗಳಿಗೆ ಏನೋ ಅದಕ್ಕೆ ಹೊಂದ್ಕೊಂಡಿರ್ತದೆ ಅಂತಕ್ಕಂಥದ್ದು ಅಂದರೆ ಅದು ವರದಿ. ಅದು ಇವಾಗ ಯಾವುದೇ ಆಯೋಗಗಳು ಮಾಡಿರ್ತಕ್ಕಂಥದ್ದು ಕೂಡ ಅವ್ರು ಪಡ್ಕೊಂಡಿರ್ತಕ್ಕಂಥ ಮಾಹಿತಿ ಆಧಾರದ ಮೇಲೆ ವರದಿಯನ್ನು ಕೊಟ್ಟಿರ್ತಾರೆ. ಓಕೆ, ಬಿಹಾರದಲ್ಲೂ ಕೂಡ ಕಾಸ್ಟ್ ಸೆನ್ಸ್ ಅಂತ ಆಯ್ತು ಸರ್. ಅದಕ್ಕೆ ರಾಹುಲ್ ಗಾಂಧಿ ಅವರು ಪ್ರೋತ್ಸಾಹವಾಗಿ ಹೇಳ್ತಾರೆ, ಒಂದು ಮನುಷ್ಯನಿಗೆ ಏನು ಕಾಯಿಲೆ ಅದಂತ ತಿಳ್ಕೋಬೇಕು ಅಂತಂದ್ರೆ ಅಲ್ಲಿ ಎಕ್ಸ್ರೇ ತುಂಬಾ ಮುಖ್ಯ. ಹಾಗಾಗಿ ದೇಶದಲ್ಲಿ ಕಾಸ್ಟ್ ಸೆನ್ಸ್ ಆಗುತ್ತೆ ಅಂದ್ರೆ ಅದರಲ್ಲಿ ತೊಂದರೆ ಏನು, ಅದು ಎಕ್ಸ್ರೇ ಅಲ್ವಾ ಕಾಸ್ಟ್ ಸೆನ್ಸ್ ಅನ್ನುವಂತ ಪ್ರೋತ್ಸಾಹದ ಮಾತನ್ನ ಹೇಳಿದ್ದಾರೆ. ನೋಡಿ, ಸಮೀಕ್ಷೆ ಅಂದ್ರೆ ಏನಂತ ಹೇಳಿದ್ರೆ, ನೀವು ಸಮೀಕ್ಷೆ ಉದ್ದೇಶ ಮೊದಲನೇದಾಗಿ ಸಮೀಕ್ಷೆ ಬರೀ ನೀವು ನಮ್ಮದು ಇಂಥ ಒಂದು ಪ್ರಯೋಗ ಏನಿದೆಯಲ್ಲ, ಇದು ಬರೀ ನಮ್ಮ ದೇಶದಲ್ಲಿ ಅಷ್ಟೇ ನಡೀತಾ ಇಲ್ಲ, ವಿಶ್ವದಲ್ಲಿ ಆಲ್ಮೋಸ್ಟ್ ಎಲ್ಲ ರಾಷ್ಟ್ರಗಳಲ್ಲೂ ನಡೀತಾ ಇದೆ ಇದು. ಯಾಕೆಂತಂದರೆ ಇದಕ್ಕೆ ನಿಮಗೆ ಪರ್ಯಾಯ ಇಲ್ಲ. ಸಮಾಜದಲ್ಲಿ ಸ್ಥಿತಿ ಯಾವ ಥರ ಇದೆ ಅಂತಕ್ಕಂಥದ್ದು
ಏನು ಯಾವ ರೀತಿಯಲ್ಲಿದೆ, ನಿಜ ಸ್ಥಿತಿ ಏನಿದೆ, ಸಾಮಾಜಿಕ ಸ್ಥಿತಿ ಹೆಂಗಿದೆ, ಏನು ಆರ್ಥಿಕ ಸ್ಥಿತಿ ಹೇಗಿದೆ, ವಿದ್ಯಾಭ್ಯಾಸದ ಸ್ಥಿತಿ ಹೇಗಿದೆ, ಏನು ಇವೆಲ್ಲವನ್ನು ಕೂಡ ನೀವು ತಿಳ್ಕೊಬೇಕು ಅಂತ ಹೇಳಿದರೆ ಇದಕ್ಕೆ ಒಂದು ಭಾಳ ಪ್ರಯೋಜನಕಾರಿಯಾಗಿರ್ತಕ್ಕಂಥ ವ್ಯವಸ್ಥೆ ಅಂತ ಹೇಳಿದ್ರೆ ಈ ಜನಗಣತಿ ಅಥವಾ ಸಮೀಕ್ಷೆಗಳು. ಅದನ್ನೇ ಅವರು ಹೇಳಿರ್ತಕ್ಕಂಥದ್ದು. ಅದನ್ನು ಕೂಡ ನಾನು ಹೇಳ್ತಕ್ಕಂಥ ನೀವು ಮಾಡ್ತಕ್ಕಂಥದ್ದು ಸಮಾಜದಲ್ಲಿರ್ತಕ್ಕಂಥ ಏರುಪೇರುಗಳು, ನ್ಯೂನತೆಗಳು ಏನಿದ್ದಾವೆ ಇವನ್ನೆಲ್ಲ ತಿಳ್ಕೊಳ್ಳೋಕೆ ನಾವೇನು ಮಾಡ್ತಾ ಇದ್ದೀವಲ್ಲ ಅದಕ್ಕೆ ಹೇಳಿದ್ದಾರೆ. ಅವರು ಹೇಳ್ತಕ್ಕಂಥ ಮಾತು ನಾನು ಒಪ್ಕೋತೀನಿ. ಈ ಒಬ್ಬ ಮನುಷ್ಯನಿಗೆ ಇದು ಏನು ಕಾಯಿಲೆ ಅಂತ ಗೊತ್ತಾಗ್ತಾನೆ ಔಷಧಿ ಕೊಡ್ತಕ್ಕಂಥದ್ದು. ಸೊ ಸಮಾಜದಲ್ಲಿ ಯಾವ ರೀತಿ ಸಮಸ್ಯೆಗಳಿದೆ ಅಂತಕ್ಕಂಥದ್ದು ಅರ್ಥ ಮಾಡ್ತಕ್ಕಂಥದ್ದು ಇದು. ಎಲ್ಲೋ ಒಂದ್ ಕಡೆ ಈ ರಾಜಕೀಯ ಪಕ್ಷಗಳು ಯಾವ ರೀತಿಯಾಗಿ ತಗೊಳ್ತಾರೆ ಈ ಸಮೀಕ್ಷೆಗಳನ್ನ ಅಂತ ನಿಮಗೂ ಗೊತ್ತು. ಚುನಾವಣೆಗೆ ಬಳಕೆ ಮಾಡಿಕೊಳ್ಳುವಂಥದ್ದು, ಎಲ್ಲಿ ಎಷ್ಟು ಜನ ಇದ್ದಾರೆ ಅಂತ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡ್ತಾರೆ. ಬಿಟ್ರೆ ಯಾವ ಬೆಳವಣಿಗೆಗಳಾಗ್ತಾ ಇದೆ ಈ ಸಮೀಕ್ಷೆಯಿಂದ ಅಂತಕ್ಕಂಥದ್ದು ನೋಡಿ. ರಾಜಕೀಯವಾಗಿ ಯಾವ್ದು ಬಳಸ್ಕೊಳ್ತಾರೋ ಯಾವ್ದು ಬಿಡ್ತಾರೋ ಅದು ನಮಗೆ ಬಹಳ ಮುಖ್ಯ ಅಲ್ಲ. ಸಮಾಜದಲ್ಲಿರ್ತಕ್ಕಂಥ ಸ್ಥಿತಿಗತಿಯನ್ನು ಅದನ್ನು ಸರ್ಕಾರಗಳು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಗಮನಕ್ಕೆ ಬರಬೇಕು ಅಂತ ಹೇಳಿದ್ರೆ ಇಂಥ ಒಂದು ಪ್ರಯತ್ನ ಮಾಡಬೇಕು. ಅದಕ್ಕೋಸ್ಕರನೇ ಬಿಹಾರದಲ್ಲಿ ಅವರು ನಿತೀಶ್ ಕುಮಾರ್ ಅವರು ಈಗಲೂ ಮುಖ್ಯಮಂತ್ರಿ ಇದ್ದಾರೆ, ಅವರೇ ಮಾಡಿದ್ದವರು. ಅವರು ನೀವು ಹೇಳ್ಬೇಕಂತೇಳಿ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ 1931 ನಂತರ ಇಷ್ಟೊಂದು ನಮ್ಮಲ್ಲಿ ಮಾಡಿಲ್ಲ ಅಂತಲ್ಲ, ಸಮೀಕ್ಷೆಗಳು ಮಾಡಿಲ್ಲ ಅಂತಲ್ಲ, ಇಷ್ಟೊಂದು ವಿವರವಾಗಿ ಮನೆ ಮನೆಗೆ ಹೋಗಿ ಮಾಡಿರ್ತಕ್ಕಂಥದ್ದು, ಯಾವ ಸಮುದಾಯಗಳನ್ನು ಬಿಡದೇ ಮಾಡಿರ್ತಕ್ಕಂಥದ್ದು, ಎಲ್ಲ ಕ್ಷೇತ್ರದಲ್ಲೂ ಕೂಡ ಮಾಡಿರ್ತಕ್ಕಂಥದ್ದು ಇದೇ ಸಮೀಕ್ಷೆ. ಇದು 1931 ಆದಮೇಲೆ ಪ್ರಪ್ರಥಮ ಬಾರಿಗೆ ಇದು ಪ್ರಯತ್ನ ಶುರು ಮಾಡಿದ್ದೇನೆ. ಇದು ಮಾನ್ಯ ಸಿದ್ದರಾಮಯ್ಯನವರ ಒಂದು ಸರ್ಕಾರದ ವ್ಯವಸ್ಥೆಯಲ್ಲಿ ಇದಾಗಿದ್ದಿದ್ದು. ಅದನ್ನು 1931 ನಂತರ ನಾವು ಮಾಡಿದ ಆದಮೇಲೆ ಅನೇಕ ರಾಜ್ಯಗಳವರು ಕೂಡ ನನ್ನ ಹತ್ರ ಬಂದು ಚರ್ಚೆ ಮಾಡಿದ್ರು ನಮ್ಮ ಆಯೋಗದಲ್ಲಿ, ನಾವು ಕೂಡ ಮಾಡಬೇಕು ಅಂತೇಳಿ. ಅದೇ ಥರ ಇದು ಆಂಧ್ರ ಪ್ರದೇಶದಲ್ಲೂ ಮಾಡಿದರು, ಗೊತ್ತಾಯ್ತಾ. ಅದನ್ನು ಕೂಡ ನ್ಯಾಯಮೂರ್ತಿ ಮಂಜುನಾಥ್ ಅಂತಕ್ಕಂಥವ್ರು ಅಲ್ಲಿ ಅಧ್ಯಕ್ಷರಾಗಿದ್ದರು, ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿದ್ದರು. ಅವರು ಕೂಡ ಬಂದು ಚರ್ಚೆ ಮಾಡಿ ನಾವು ಇಂಥ ಒಂದು ಪ್ರಯತ್ನವನ್ನು ಆಂಧ್ರ ಪ್ರದೇಶದಲ್ಲಿ ಮಾಡಬೇಕು ಅಂತಕ್ಕಂಥದ್ದನ್ನು ಅವರು ಕೂಡ ಮಾಡಿಸಿದ್ರು ಅವರು. ಸೊ ಹಾಗಾಗಿ ನಾವು ಪ್ರಾರಂಭದಲ್ಲಿ ಮಾಡಿದ್ವಿ, ಪ್ರಯತ್ನ ಅಂತೂ ಶುರು ಮಾಡಿದ್ವಿ. ನಾವು ಮಾಡಿದಾಗ ಅದಿನ್ನೂ ಜಾರಿಗೆ ಬರಬೇಕು ಅಷ್ಟೇ. ಓಕೆ. ಜಯಪ್ರಕಾಶ್ ಹೆಗಡೆ ಅವರು ಹೇಳೋದು ಏನಂತಂದ್ರೆ ಇದರಲ್ಲಿ ಮೂಲ ಪ್ರತಿ ಇಲ್ಲ, ಹಸ್ತಪ್ರತಿ ಇಲ್ಲ, ಹೆಂಗಿದಕ್ಕೆ ನಂಬಬೇಕು ಅಂತ ಅದನ್ನ ಆಮೇಲೆ ಹೇಳಿದ್ರಲ್ಲ ಅವರು, ಎಲ್ಲ ಇದ್ದೇ ಇದೆ. ನಾವು ಹೋಗಿ ಎಲ್ಲ ಅವ್ರ ಹತ್ರ ಚರ್ಚೆ ಮಾಡಿದ್ವಿ. ಎಲ್ಲ ಆದಮೇಲೆ ಈಗ ಅವರೇ ವರದಿಯೆಲ್ಲ ಸರಿ ಮಾಡಿ ಕೊಟ್ಟಿದ್ದಾರಲ್ಲ, ಎಲ್ಲನೂ ಇದೆ ಅಂತಕ್ಕಂಥದ್ದು ವರದಿನ ಅವರೇ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಸೊ ಈಗ ಆ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಓಕೆ ಸರ್, ನಿಮಗೆ ಎಷ್ಟರ ಮಟ್ಟಕ್ಕೆ ಅನ್ಸುತ್ತೆ ಅಂದ್ರೆ ರಾಜ್ಯಕ್ಕೆ ಈ ರೀತಿಯಾಗಿರುವಂತಹ ಜಾತಿ ಗಣತಿ ಅಷ್ಟೊಂದು ಮುಖ್ಯನಾ? ಅದನ್ನ ನಾನು ನಿಮ್ಗೆ ಹೇಳ್ತೀನಿ. ಯಾಕಂದ್ರೆ ಎಲ್ಲರೂ ಸಮಾನರು ಅಂದಾಗ ಯಾರಿಗೂ ಮೀಸಲಾತಿ ಬೇಡ. ಮೊದಲನೇದಾಗಿ ನಾವು ಮಾಡಿರ್ತಕ್ಕಂಥದ್ದು ನಿಮಗೆ ಇದು ಜಾತಿ ಗಣತಿ ಅಂತಾನೆ ನಾವು ಕರೀಲಿಕ್ಕೆ ಆಗೋದಿಲ್ಲ. ಜಾತಿ ಗಣತಿ ಅಂತ ಯಾವುದನ್ನು ಕರಿಬೋದು ಅಂತ ಹೇಳಿದರೆ ನಾವೇನೋ ಮಾತನಾಡ್ಬೇಕಾದ್ರೆ ಎಲ್ಲೋ ಜಾತಿ ಗಣತಿ ಅಂತ ಹೇಳ್ತೀವಿ, ಎಲ್ಲೋ ಬರವಣಿಗೆನಲ್ಲಿ ಜಾತಿ ಗಣತಿ ಅಂತ ಹೇಳ್ತೀವಿ. ಅದು ಮುಖ್ಯ ಅಲ್ಲ. ಈಗ ಇದರಲ್ಲಿ ಕಂಟೆಂಟ್ಸ್ ಏನಿದೆ ಅಂತಕ್ಕಂಥದ್ದು ಭಾಳ ಮುಖ್ಯ. ನೀವು ಮಾಡಿರ್ತಾಗ ಬರೀ ಇದು ಜಾತಿ ಗಣತಿ ಅಂತ ನಾವು ಯಾವುದನ್ನು ಕರಿತೀವಿ ಅಂತ ಹೇಳಿದರೆ, ಬರೀ ಜಾತಿಯನ್ನಷ್ಟೇ ನಿಮ್ಮ ಸಮೀಕ್ಷೆನಲ್ಲಿ ಮಾಡ್ಕೊಂಬಂದು ನಮ್ಮ ರಾಜ್ಯದಲ್ಲಿ ಇಷ್ಟು ಜಾತಿಗಳಿದಾವೆ ಅಂತ ನಾವು ಹೇಳಿದರೆ ಅದು ಜಾತಿ ಗಣತಿ. ಇದು ಹಾಗಲ್ಲ. ನಾನು ನಿಮಗೆ ಪ್ರಾರಂಭದಲ್ಲಿ ಹೇಳಿರ್ತಕ್ಕಂಥದ್ದು ರೀತಿಯಲ್ಲಿ ನಾವಿದನ್ನು 55 ಪ್ರಶ್ನೆಗಳು ಕೇಳ್ಕೊಂಬಂದಿದ್ದೇವೆ. ಆ 55 ಪ್ರಶ್ನೆಯಲ್ಲಿ ಜಾತಿನೂ ಒಂದು ಅಂಶ. ಯಾಕೆ ಜಾತಿ ತೊಗೊಂಡಿದ್ದೀವಿ? ನಿಮ್ಮ ಆರ್ಥಿಕ ಸ್ಥಿತಿಗತಿ ಏನು ತೊಗೊಂಡಿದ್ದೀವಿ? ನಿಮ್ಮ ಜಮೀನು ಎಷ್ಟಿದೆ ಅಂತ ಕೇಳಿದ್ದೇವೆ, ನಿಮ್ಮ ವಿದ್ಯಾಭ್ಯಾಸ ಎಷ್ಟಿದೆ ಅಂತ ಕೇಳಿದ್ದೇವೆ, ರಾಜಕೀಯವಾಗಿ ನಿಮ್ಮ ಕುಟುಂಬಕ್ಕೆ ಎಂಥ ಅವಕಾಶಗಳು ಸಿಕ್ಕಿದೆ ಅಂತಕ್ಕಂಥದ್ದು ಕೇಳಿದ್ದೀವಿ, ನಿಮಗೆ ಯಾವ್ಯಾವ ಹಂತದಲ್ಲಿ ಏನೇನು ಅನುಕೂಲಗಳಾಗಿದೆ, ಎಲ್ಲದಕ್ಕೂ ಸಂಬಂಧಪಟ್ಟಂತೆ ನಾವು ನಿಮಗೆ ಮನೆ ಇದೆಯೋ ಇಲ್ವೋ, ನೀವು ವಾಸ ಮಾಡ್ತಕ್ಕಂಥದ್ದು ಏನು ಸ್ಲಮ್ಮಲ್ಲಿ ವಾಸ ಮಾಡ್ತಾ ಇದ್ದೀರಾ, ಯಾವ ಕ್ಷೇತ್ರದಲ್ಲಿ ವಾಸ ಮಾಡ್ತಾಯಿದ್ದೀರಿ, ನಿಮಗೆ ಕುಡಿಯೋ ನೀರು ಇದೆಯೋ ಇಲ್ವೋ, ಅಡಿಗೆ ಅನಿಲ ಸಿಕ್ಕಿದೆಯೋ ಇಲ್ವೋ, ದನ ಕರುಗಳು ನಿಮ್ಮಲ್ಲಿ ಎಷ್ಟು ಇದೆ, ಜಮೀನು ಎಷ್ಟಿದೆ, ಜಮೀನು ಎಷ್ಟಿದ್ರೆ ಖುಷ್ಕಿ ಯಾವುದು, ನೀರಾವರಿ ಎಷ್ಟು, ಏನು ಬೆಳೆ ಬೆಳಿತೀರಿ, ನಿಮ್ಮಲ್ಲಿ ಇದು ಟಾಯ್ಲೆಟ್ ಇದೆಯೋ ಇಲ್ವೋ. ಸೊ ಇವೆಲ್ಲವನ್ನು ನಾವು ಕೇಳ್ಕೊಂಡು ಬಂದಿದ್ದೇವೆ. ಸೊ ಹಾಗಾಗಿ ಇದು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಸಂಬಂಧಪಟ್ಟಿರ್ತಕ್ಕಂಥ ಸಮೀಕ್ಷೆ ಇದು. ನಾವು ಅದಕ್ಕೆ ಇದನ್ನ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂತ ನಾವು ಇದನ್ನು ಕರೆದಿರ್ತಕ್ಕಂಥ ಜಾತಿ ಗಣತಿ ಅಲ್ಲ. ಅದಕ್ಕೋಸ್ಕರ ಸೊ ಆಮೇಲೆ ನೀವು ಕೇಳಿದ್ರಿ
ಇಂಥ ಒಂದು ಗಣತಿ ಅಥವಾ ಸಮೀಕ್ಷೆ ಅವಶ್ಯಕತೆ ಏನು, ಪ್ರಾಮುಖ್ಯತೆ ಏನು ಅಂತಕ್ಕಂಥದ್ದು ಕೇಳಿ. ಭಾಳ ಮುಖ್ಯವಾದ ಪ್ರಶ್ನೆ ಇದು. ಇದನ್ನು ಯಾಕೆ ಮಾಡ್ಬೇಕಂದ್ರೆ ಅದನ್ನೇ ನಾವು ಹೇಳಿದ್ವಿ, ಎಲ್ಲದನ್ನೂ ಗೊತ್ತಾಗಬೇಕು. ಇವಾಗ ನಾನು ನಿಮಗೊಂದು ಹೇಳಿದೆ, ಆಯಿತು ಎಲ್ಲದನ್ನೂ ಅಸಮಾನತೆ ಗೊತ್ತಾಗಬೇಕು ಸರ್, ಜಾತಿ ಯಾಕೆ ಬೇಕು ಅಂತ ನೀವು ಕೇಳ್ಬೋದು. ಮೊದಲನೇದಾಗಿ ನಾನು ಹೇಳಿರ್ತಕ್ಕಂಥದ್ದು ನಿಮಗೆ, ನಮ್ಮ ದೇಶದ ವ್ಯವಸ್ಥೆನಲ್ಲಿ ಇದನ್ನು ಸರ್ವೋಚ್ಚ ನ್ಯಾಯಾಲಯದವರು ನಮ್ಮದು ಈ ನ್ಯಾಯಾಲಯದವರು ಈಗಾಗಲೇ ನೋಡ್ಕೊಂಡು ಹೇಳಿದ್ದಾರೆ. ಅವ್ರು ಏನಂತಂದರೆ, ಹಿಂದುಳಿದ ವರ್ಗಗಳನ್ನು ಗುರುತಿಸಬೇಕಾದ್ರೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ಜಾತಿ ಒಂದೇ ಒಂದು ಅಂಶ ತಗೊಂಡ್ರೆ ತಪ್ಪದು. ನಾನು ಭಾಳ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಜಾತಿ ಅಷ್ಟೇ ಆಧಾರವಾಗಿ ನೀವು ತಗೊಂಡು ಅದನ್ನು ನೀವು ಮೀಸಲಾತಿ ಮಾಡ್ಕೊಂಡು ಹೋದ್ರೆ ಅದು ತಪ್ಪದು. ಆದರೆ ಇತರೆ ವಿಷಯಗಳ ನೀವು ತಗೊಂಡ ಜೊತೆಗೆ ಹಿಂದುಳಿದ ವರ್ಗಗಳ ಹಿಂದುಳಿದುವಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥ ಇತರೆ ವಿಷಯಗಳು ತಗೋಬೇಕಾದ್ರೆ ಜಾತಿ ಕೂಡ ಒಂದು ಅಂಶವನ್ನು ಮಾಡಿಕೊಳ್ಳಿ ಅಂತಕ್ಕಂಥದ್ದು ಹೇಳಿದ್ದಾರೆ. ಸೊ ಹಾಗಾಗಿ ನಾವೀಗ 55 ಅಂಶಗಳು ನಾವು ತಗೊಳ್ಳೋದ್ರ ಜೊತೆಗೆ ಜಾತಿ ಕೂಡ ಒಂದು ಅಂಶ ಮಾಡ್ಕೊಂಡಿದ್ದೀವಿ ಅದರಲ್ಲಿ ಸೊ ಹಾಗಾಗಿ ನೀವು ಬರೀ ಜಾತಿಯನ್ನೇ ಆಧರಿಸಿ ಮಾಡಿರ್ತಕ್ಕಂಥ ಇದು ಸಮೀಕ್ಷೆ ಅಲ್ಲ, ವರದಿ ಅಲ್ಲ. ಇದನ್ನು ಯಾಕೆ ಮಾಡಬೇಕು ಅಂತೇಳಿ ಈಗಾಗಲೇ ಹೇಳಿದ್ವಿ ನಾವೀಗ. ಸೊ ಯಾವ್ಯಾವ ನೋಡಿ, ನಮ್ಮ ದೇಶದಲ್ಲಿ ಜಾತಿ ಇರ್ತಕ್ಕಂಥದ್ದು ವಾಸ್ತವ, ಅದನ್ನು ಯಾರೂ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಗೊತ್ತಾಯ್ತಾ? ಸೊ ಆ ಜಾತಿ ಈಗ ನಮ್ಮ ದೇಶದಲ್ಲಿ ಆ ಜಾತಿ ಯಾವ ರೀತಿಯ ಪಾತ್ರ ವಹಿಸ್ತದೆ ಅಂತಕ್ಕಂಥದ್ದು ಭಾಳ ಮುಖ್ಯ. ಅಲ್ಲ ಸರ್, ವಿದ್ಯಾರ್ಥಿಗಳು ನಾವು ಕಾಲೇಜ್ಗಳಲ್ಲಿ ಹೋಗ್ಬೇಕಾದ್ರೆ ಒಬ್ರಿಗೆ ಕಮ್ಮಿ ಫೀಸ್, ಇನ್ನೊಬ್ರಿಗೆ ಜಾಸ್ತಿ ಫೀಸ್. ಹೌದು, ಅದು ಎಷ್ಟರ ಮಟ್ಟಿಗೆ ಅವರಿಬ್ಬರ ಮಧ್ಯೆ ಗೊಂದಲಗಳು ಶುರು ಆಗುತ್ತೆ. ಅಲ್ಲಿಂದಾನೇ ಅಲ್ವಾ ಒಂದು ರಾಜಕೀಯವಾಗಿ ಈ ರೀತಿಯಾಗಿ ಮೀಸಲಾತಿಯನ್ನ ಮಾಡಿರುವಂತದ್ದು. ಸರ್ಕಾರದ ವತಿಯಿಂದ ಮೀಸಲಾತಿಯನ್ನು ಕೊಡ್ತಾ ಇದ್ದಾರೆ, ನಮ್ಮ ವಿದ್ಯಾರ್ಥಿಗಳ ಮೇಲೆ ಅದು ಎಷ್ಟೊಂದು ಪರಿಣಾಮ ಬೀರ್ತಾ ಇದೆ. ನೀವು ಇಲ್ಲಿ ಹೇಳ್ತೀನಿ ಕೇಳಿ, ನೀವು ವಿದ್ಯಾರ್ಥಿಗಳ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಅಂತಕ್ಕಂಥ ಪ್ರಶ್ನೆ ಬಂತು. ಇದ್ಯಾಕೆ ಅರ್ಥ ಆಗಂಗಿಲ್ಲ? ಹೌದು, ಇತಿಹಾಸನೂ ಅರ್ಥ ಮಾಡ್ಕೋಬೇಕು. ಅದ್ರ ಜೊತೆಗೆ ನೀವು ಇಷ್ಟೇ ಅಂತಲ್ಲ, ಅವನ ಜಾತಿ ಆಧರಿಸಿ ಫೀಸ್ ಕಡಿಮೆ ಮಾಡ್ತೀರಿ, ಆಮೇಲೆ ಅವನಿಗೆ 40% ಬಂದಿದ್ರೆ ಮೆಡಿಕಲ್ ಸೀಟ್ ಕೊಡ್ತೀರಿ, ಇನ್ನೊಬ್ರಿಗೆ 90% ಬಂದಿದ್ರೆ ಕೊಡೋದಿಲ್ಲ. ಸಂದರ್ಭ ಬಂದ್ರೆ ಅವನಿಗೆ ಕೊಡ್ತೀರಿ, ಇವನಿಗೆ ಕೊಡೋದು. ಯಾರು ಹಿಂದುಳಿದವರಿದ್ದಾರೆ ಅವರು ಸಹ ಮೇಲ್ ಬರ್ತಾ ಇದ್ದಾರೆ. ಎಲ್ಲ ಒಂದ್ ಕಡೆ ಈಗ ನಾವು ಸಮೀಕ್ಷೆಯನ್ನ ನೋಡಿದ್ರೆ ಅಲ್ಪಸಂಖ್ಯಾತರು ಈಗ ಜಾಸ್ತಿ ಆಗಿದ್ದಾರೆ, ಮುಸ್ಲಿಮರು ಜಾಸ್ತಿ ಆಗಿದ್ದಾರೆ, ಹಿಂದೂಗಳು ಇನ್ನ ಕಮ್ಮಿ ಆಗಿದ್ದಾರೆ. ಬೇರೆ ಎಲ್ಲ ನೋಡ್ತಾ ಹೋದ್ರೆ ಎಲ್ಲೋ ಒಂದ್ ಕಡೆ ಸಮಾನತೆ ಆಲ್ರೆಡಿ ಬರ್ತಾ ಇದೆ. ಈಗ ಮತ್ತೆ ಮೀಸಲಾತಿ ಬೇಕಾ, ಈಗ ಮತ್ತೆ ಈ ರೀತಿಯ ಜಾತಿ ಗಣತಿ ಬೇಕಾ ಅನ್ನುವಂಥದ್ದು. ನೋಡಿ, ನೀವು ಹೇಳ್ತಕ್ಕಂಥದ್ದು ಸರಿಯೇ. ಇಲ್ಲಿ ಹೇಳ್ತೀನಿ, ನಮಗೆ ಸಂವಿಧಾನ ಬಂದಿದ್ದು 50ನೇ ಇಸ್ವಿನಲ್ಲಿ. ಏನಮ್ಮ, ನಾನು ನಿಮಗೊಂದು ಹೇಳ್ತೀನಿ, ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ನಮಗೆ ಸಂವಿಧಾನ 50ನೇ ಇಸ್ವಿನಲ್ಲೇ ಬಂತು. ಇತರೆ ಹಿಂದುಳಿದ ವರ್ಗಗಳಿಗೆ, ನಾನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹೇಳ್ತಾ ಇಲ್ಲ, ಇತರೆ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಕೇಂದ್ರ ಸರ್ಕಾರದಲ್ಲಿ ಕೊಟ್ಟಿದ್ದು ಯಾವಾಗ ಗೊತ್ತಾ? ಈಗೇನು ಮಂಡಲ್ ಜಡ್ಜ್ಮೆಂಟ್ ಅಂತ ನೀವೇನು ಹೇಳಿದ್ರಲ್ಲ, ಅದು ಯಾವತ್ತು ಗೊತ್ತಾ ಜಡ್ಜ್ಮೆಂಟ್ ಬಂದಿದ್ದದು? 16/11/1992 ಜಡ್ಜ್ಮೆಂಟ್ ಬಂದಿದ್ದದು. ಆ ಜಡ್ಜ್ಮೆಂಟ್ ಬರೋ ತನಕ, ತೀರ್ಪು ಬರೋ ತನಕ ಮಾನ್ಯ VP ಸಿಂಗ್ ಅವರು ಅದನ್ನು ಜಾರಿ ಕೊಡೋ ತನಕ ನಮಗೆ ಇತರೆ ಹಿಂದುಳಿದ ವರ್ಗಗಳಿಗೆ ಕೇಂದ್ರ ಸರ್ಕಾರದಲ್ಲಿ ಮೀಸಲಾತಿ ಸಿಕ್ಕಿರಲಿಲ್ಲ. ಲೆಕ್ಕ ಹಾಕ್ರಿ, 50ನೇ ಇಸ್ವಿಯಲ್ಲಿ 92ನೇ ಇಸ್ವಿಗೆ ಎಷ್ಟು ವರ್ಷ ಆಯಿತು? 42 ವರ್ಷಗಳಾಯಿತು. 42 ವರ್ಷಗಳ ಕಾಲ ಇತರೆ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಇರಲಿಲ್ಲ ಕೇಂದ್ರ ಸರ್ಕಾರದಲ್ಲಿ. ಯಾಕೆ ಜಾರಿ ಕೊಡಲಿಲ್ಲ? ಅದು ಬಂದಿದ್ದು 42 ವರ್ಷಗಳ ನಂತರ. ಯಾವುದು ಗೊತ್ತಾ? ಉದ್ಯೋಗ ಮೀಸಲಾತಿ ಬಂತು. ಅದರಿಂದ ವಿದ್ಯಾಭ್ಯಾಸ ಮೀಸಲಾತಿ ಬರಲಿಲ್ಲ. ಅದು ಕೂಡ 2008ರಲ್ಲಿ ಬಂದಿದ್ದದು. ಮಾನ್ಯ ಅರ್ಜುನ್ ಸಿಂಗ್ ಅವರಿದ್ದಾಗ ವಿದ್ಯಾಮಂತ್ರಿ ಆಗಿದ್ದ ಕೇಂದ್ರ ಸರ್ಕಾರದಲ್ಲಿ ಅವರು ಒಂದು ಕಾನೂನನ್ನು ಮಾಡಿ ಅದನ್ನು ಜಾರಿ ಕೊಡ್ತಕ್ಕಂಥ ಕೇಳಿದರು. ಅಲ್ಲಿಗೆ ನಿಮಗೆ ಎಷ್ಟು ವರ್ಷ ಆಯಿತು? 61 ವರ್ಷ ಆಯಿತು. ಸಂವಿಧಾನ ಬಂದು 61 ವರ್ಷಗಳ ಕಾಲ ನೀವು ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಮೀಸಲಾತಿ ಮೂಲಕ ಬರ್ತಕ್ಕಂಥ ಸೌಲಭ್ಯಗಳು ಇತರೆ ಹಿಂದುಳಿದ ವರ್ಗಗಳೇ ಸಿಕ್ಕಿಲ್ಲ. ಅದನ್ನು ಕ್ರಮಬದ್ಧವಾಗಿ ಜಾರಿಗೆ ಬರೋಕ್ಕಾಗಿಲ್ಲ. ಕಾರಣ ಏನೇ ಇದು, ನಾನು ಅದರ ಕಾರಣಕ್ಕೆ ಹೋಗೋದಿಲ್ಲ. ನೀವು ಹೇಗೆ ಹೇಳ್ತೀರಿ, ನೀವು ಇಷ್ಟು ವರ್ಷ ನೀವು ಮೀಸಲಾತಿ ತೊಗೊಂಡಿದ್ದೀರಿ 75 ವರ್ಷ ಅಂತ? ಆಯಿತು, ಏನಮ್ಮ 42 ವರ್ಷದ ನಂತರ ನೀವು ನೌಕರಿಯಲ್ಲಿ ಕೊಟ್ರಿ, 62 ವರ್ಷಗಳ ನಂತರ ವಿದ್ಯಾಭ್ಯಾಸದಲ್ಲಿ ಕೊಟ್ರಿ. ನೀವು ಕೊಟ್ಟಿದ್ದೆಷ್ಟು?
ಮಂಡಲ ಆಯೋಗದ ವರದಿ ಹೇಳ್ತಾ ಇದೆ ಹಿಂದುಳಿದ ವರ್ಗಗಳ ಸಂಖ್ಯೆ 52% ಅಂತ. ಆಯಿತು, ಅದು 27%ಗೆ ಮಾಡಿದರು, ಗೊತ್ತಾಯ್ತಾ. ಸಂವಿಧಾನ ಇದು ಸರಿಯಾಗಿರಬೇಕು ಅಂತಕ್ಕಂಥ ದೃಷ್ಟಿಯಿಂದ ಅವ್ರು ಹೇಳಿ ಒಟ್ಟು 27% ಇವತ್ತು ಮಾಡಿರ್ತಕ್ಕಂಥ 27% ಕೂಡ ಜಾರಿಯಾಗಿದೆಯಾ? ಎಲ್ಲೆಲ್ಲಿ ಜಾರಿಯಾಗಿದೆ? ವಿದ್ಯಾಭ್ಯಾಸ ಸಂಸ್ಥೆಗಳು ತೊಗೊಂಬನ್ನಿ, ITI, IIE ಏನೇನು ಇದಾವಲ್ಲ, ನಾವು ಉತ್ತಮ ದರ್ಜೆ ಕೇಂದ್ರ ಸರ್ಕಾರದಿರ್ತಕ್ಕಂಥ ಏನೋ ಉತ್ತಮ ದರ್ಜೆ ಇರ್ತಕ್ಕಂಥ ಇದು ವಿದ್ಯಾಭ್ಯಾಸ ಏನೋ ಸಂಸ್ಥೆಗಳಲ್ಲಿ ಏನೋ ನೀವು 27% ಇತರೆ ಹಿಂದುಳಿದ ವರ್ಗಗಳಿಗೆ ಜಾರಿಯಾಗಿದೆಯಾ ತಿಳ್ಕೊಳ್ಳಿ. ಓಕೆ, ಇದೇ ಥರ ಎಲ್ಲನೂ ಕೂಡ ನೀವು ಎಲ್ಲ ಕೇಳಿದ್ರಿ. ನಿಮ್ಗೆ ಇಷ್ಟು ದಿನ ಮೀಸಲಾತಿ ಬಂದಿರತಕ್ಕಂಥವ್ರನ್ನೇ ನೀವು ಮೀಸಲಾತಿಯನ್ನು ಕೊಡ್ತಾ ಹೋದರೆ ಇದು ಎಲ್ಲಿ ಅಂತಿಮ ಅಂತಕ್ಕಂಥದ್ದು. ನೀವು ಎಲ್ಲ ಕ್ಷೇತ್ರದಲ್ಲಿ ಎಲ್ಲ ರೀತಿಯಲ್ಲೂ ಇಲ್ಲಿ ಮೀಸಲಾತಿ ಜಾರಿ ಬಂದಿದೆಯಾ ಅಂತಕ್ಕಂಥದ್ದು ಮುಖ್ಯ. ನಾನು ನಿಮ್ಗೊಂದು ಹೇಳ್ತೀನಮ್ಮ, ನಿಮಗೆ ಏನೋ ಒಂದು ಉದಾಹರಣೆ ಹೇಳಿಬಿಡಿ. ಒಬ್ಬ IAS ಅಧಿಕಾರಿ ಏನೋ ಯಾವುದೋ ಒಂದು ಜಾತಿಯವನು, ಅವನು ನಮ್ಮ ಜಾತಿಯವನಲ್ಲ ಅಂತಕ್ಕಂಥ ದೃಷ್ಟಿಯಿಂದ ಟ್ರೀಟ್ ಮಾಡ್ತಕ್ಕಂಥ ವ್ಯವಸ್ಥೆ ನಮ್ಮ ಸಮಾಜದಲ್ಲಿ ಇದೆಯೋ ಇಲ್ವೋ ಹೇಳಿ. ಅದ್ರ ಮೇಲೆ ತಾರತಮ್ಯ ಇದೆಯೋ ಇಲ್ವೋ ನನಗೆ ಹೇಳ್ಬಿಡಿ. ಇತ್ತೀಚೆಗೆ ನಾವು ಬೇಕಾದಷ್ಟು ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ. ಏನು ಅಸಮಾನತೆ ಎಲ್ಲ ಸಾಮಾಜಿಕವಾಗಿ ಎಲ್ಲ ಒಂದೇ ರೀತಿಯಲ್ಲಿ ಇದೆಯಾ? ನಮ್ಮಲ್ಲಿ ಯಾಕೆ ಸ್ಲಮ್ಗಳಿದ್ದಾವೆ? ಹೀಗೆ ನೀವು ಇದು ಗ್ರೇಡೆಡ್ ಸೊಸೈಟಿ ಅಂತ ನಾವೇನು ಹೇಳ್ತೀವಲ್ಲ, ಸೊ ಹಾಗೆ ಯಾಕೆ ನೀವು ಮಾಡ್ಕೊಂಬಂದಿದ್ರಿ ನಾವೀಗ? ಸೊ ಅದನ್ನೆಲ್ಲ ಯಾವ ಸರಿಪಡಿಸ್ಬೇಕು ಸರ್. ಆಮೇಲೆ ನೀವೇನು ಹೇಳಿದ್ರಿ, ಎಷ್ಟು ವರ್ಷದ ತನಕ ಇರಬೇಕು ಅಂತ. ಒಂದು ಇಂಗ್ಲೀಷ್ನಲ್ಲಿ ಒಂದು ಗಾದೆ ಇದೆ, ಒನ್ ಸ್ವಾಲೋ ವಿಲ್ ನಾಟ್ ಮೇಕ್ ಎ ಸಮ್ಮರ್ ಅಂತ. ಏನು ಸೊ ಹಾಗೆ ನೀವು ಅದನ್ನು ಮಾಡ್ತಕ್ಕಂಥದ್ದನ್ನು ಇದು ಎಲ್ಲಿ ಬರಬೇಕು ಅಂತ ನಾನು ಒಪ್ತೇನೆ. ನಾನು ಎಲ್ಲಿವರೆಗಿರಬೇಕು ಅಂತ ಹೇಳಿದ್ರೆ ನಂದು ಒಂದೇ ಉತ್ತರ ಅದಕ್ಕೆ ಹೇಳ್ದೆ. ಸಂವಿಧಾನ ಹೇಳ್ತಕ್ಕಂಥದ್ದು ನಾನು ಹೇಳೋದು ಉತ್ತರ. ಯಾವತ್ತು ನಿಮಗೆ ಸಮಾನತೆ ಬರುತ್ತೋ ಅಲ್ಲಿ ಅವತ್ತು ಈ ಮೀಸಲಾತಿ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಾಧಾನ್ಯತೆ ಒಂದು ಸಮುದಾಯಕ್ಕೆ ಅಥವಾ ಒಂದು ಜಾತಿಗೆ ಒಬ್ಬ ವ್ಯಕ್ತಿಗೆ ಕೊಡ್ತಕ್ಕಂಥದ್ದು ಅಲ್ಲಿ ನಿಂತೋಗುತ್ತೆ. ಅದರ ಅರ್ಥ ಸಂವಿಧಾನ ಹೇಳೋದು. ಸೊ ಹೇಳ್ತಾರೆ ರಾಜಕೀಯ ಮೀಸಲಾತಿಯನ್ನು ಇದು ಅಂಬೇಡ್ಕರ್ ಅವರೇ ಹೇಳಿದ್ದೇನು ಸಂವಿಧಾನ ಮಾಡಬೇಕಾದ್ರೆ 10 ವರ್ಷಗಳ ಕಾಲ ಕೊಡಬೇಕಂತ ಹೇಳಿದ್ರು. ನೀವು ಎಷ್ಟು ವರ್ಷಗಳ ಕಾಲ ಕೊಡ್ತಾನೆ ಇದ್ದೀರಲ್ಲ ಅಂತ ಅವರು ಸಂವಿಧಾನ ಹೇಳಿದ್ದಾರೆ. ಏನು ಉದ್ದೇಶ, ಎಷ್ಟು ವರ್ಷವರೆಗೆ ಕೊಡಬೇಕಂತ ಹೇಳಿದಾರೆ ಅಂತಕ್ಕಂಥದ್ದಕ್ಕಿಂತ ಹೆಚ್ಚು ಮುಖ್ಯವಾಗಿರ್ತಕ್ಕಂಥದ್ದು ನನ್ನ ಅಭಿಪ್ರಾಯದಲ್ಲಿ ಏನು ಅದು ಸಾಧನೆ ಆಯ್ತಾ, ಉದ್ದೇಶ ಈಡೇರ್ತಾ ಅಂತಕ್ಕಂಥದ್ದು ಭಾಳ ಮುಖ್ಯ. ಸಮಾನತೆ ಬಂದಿಲ್ಲ ಅಂದರೆ ಮತ್ತೆ ಕೊಡಬೇಕು ಬರೋ ತನಕ. ಈ ದೇಶದಲ್ಲಿ ಈ ಮೀಸಲಾತಿ ಬೇಡಿಕೆ ಎಲ್ಲಿವರೆಗೂ ಇರುತ್ತೆ ಅಂತಕ್ಕಂಥದ್ದು, ವಿಶೇಷವಾಗಿರದ ಪ್ರಾಧಾನ್ಯತೆ ಬೇಡಿಕೆ ಎಲ್ಲಿವರೆಗೂ ಇರುತ್ತೆ ಅಂತಂದರೆ ಎಲ್ಲಿವರೆಗೂ ಸಮಾನತೆ ಬರೋದಿಲ್ವೋ ಅಲ್ಲಿವರೆಗೂ ಇರುತ್ತೆ. ಕೊನೆಯದಾಗಿ ಸರ್, ಸಮಾನತೆ ಬರುವುದು ಮುಖ್ಯ, ಅದು ನಿಮ್ಮ ಉದ್ದೇಶವು, ಸಂವಿಧಾನದ ಒಂದು ಆಶಯ, ಎಲ್ಲರೂ ಕೂಡ ಸಮಾನರಾಗಿರ್ಬೇಕು. ಮೀಸಲಾತಿ ಕೊಡ್ತಾ ಇದ್ದೀರಲ್ಲ, ಅದಕ್ಕೆ ಪ್ರಶ್ನೆ ಮಾಡ್ಲಿಲ್ಲ ಅಂದ್ರೂ ಎಲ್ಲಾ ಜಾತಿಗಳು ಬಡವರಿಗೆ ಯಾಕೆ ಕಡೆಗಣನೆ ಆಗ್ತಾ ಇದೆ? ಇನ್ನಷ್ಟು ಜಾತಿಗಳು ಈಗ ಏನ್ ಮೇಲ್ಜಾತಿ ಅಂತ ನಾವು ಕರಿತಿದೀವಿ, ಅದ್ರಲ್ಲೇ ಬಡವರು ಸಾಕಷ್ಟು ನಮಗೆ ಸಿಗ್ತಾ ಇದ್ದಾರೆ. ಅವರಿಗೆ ಏನು ಸಿಗದೆ ಇರುವಂತದ್ದು ಇನ್ನು ಇಲ್ಲಿ ಈ ಸೈಡ್ ಸಿಗ್ತಾ ಇದೆ, ಈ ಕಡೆ ಸಿಗ್ತಾ ಇಲ್ಲ. ಅದೇ ಒಂದು ಸಿಗ್ತಾ ಇದ್ರೆ ಬಡವರಿಗೆ ಸಿಗ್ಲಿ, ಯಾವ ಜಾತಿ ಆದ್ರೆ. ಹೌದು, ನಾನು ಅದನ್ನ ಹೇಳ್ತಕ್ಕಂಥದ್ದು ಎಲ್ಲ ಜಾತಿಗಳಲ್ಲೂ ಕೂಡ ಬಡವರಿದ್ದಾರೆ, ಗೊತ್ತಾಯ್ತಾ. ಅದಕ್ಕೆ ಇಂಥ ಒಂದು ಸಮೀಕ್ಷೆ ಜನಗಣತಿಗಳನ್ನು ಮಾಡಿದಾಗ ಏನೋ ಎಲ್ಲ ಕೂಡ ನೀವು ಸಮಾನತ್ರವಾಗಿ ನೋಡ್ಕೊಂಬಂದಾಗ, ಅಂಕಿಅಂಶಗಳು ಪಡ್ಕೊಂಡಾಗ, ಪ್ರತಿಯೊಂದು ಜಾತಿ ಧರ್ಮಗಳ ಅಂಕಿಅಂಶಗಳು ನೀವು ಪಡ್ಕೊಂಡು ಬಂದಾಗ ಅವಾಗ ಏನಾಗುತ್ತೆ, ಶಿಕ್ಷಣ ಕ್ಷೇತ್ರದಲ್ಲಿ ಏನು ಕೊಡಬೇಕು ಇವರಿಗೆ, ಏನು ಇದು ಇದು ಆರ್ಥಿಕವಾಗಿ ಇವ್ರಿಗೆ ಏನು ಕೊಡಬೇಕಂತಕ್ಕಂಥ ಕಾರ್ಯಕ್ರಮ ಮಾಡೋದಕ್ಕೆ, ಆಮೇಲೆ ಸಾಮಾಜಿಕವಾಗಿ ಇವರು ಸಮಾನರು ಅಂತ ಹೇಳೋದಕ್ಕೆ ಏನೇನು ಕಾರ್ಯಕ್ರಮ ಕೊಡಬೇಕು ಅಂತಕ್ಕಂಥದ್ದು ಈ ಸಮೀಕ್ಷೆ ಮತ್ತು ಜನಗಣತಿಗಳ ಮೂಲಕ ಗೊತ್ತಾಗುತ್ತೆ. ಆದ್ದರಿಂದ ಇವಾಗ ಇದು ದೇಶಾದ್ಯಂತ ನಾವು ಜಾತಿ ಜನಗಣತಿ ಮಾಡಬೇಕು ಅಂತಕ್ಕಂಥದ್ದು ಅದರ ಅವಶ್ಯಕತೆ ಇದೆ ಅಂತ ಹೇಳ್ತಕ್ಕಂಥದ್ದು ಯಾಕಿದೆ ಈಗ ಅಂತಂದರೆ ಅದೇ ಉದ್ದೇಶ. ಅದರ ಅರ್ಥ ಏನು, ಜಾತಿ ಗಣತಿ ಮಾಡೋದ್ರಿಂದ ಅಥವಾ ಇದು ಜಾತಿಯ ಒಂದು ಸ್ಥಿತಿಗತಿಯನ್ನು ನೀವು ಜನಗಣತಿಯಲ್ಲಿ ಸಮೀಕ್ಷೆಗಳಲ್ಲಿ ಅಳವಡಿಸ್ಕೊಂಡು ಅದರ ಅಂಕಿಅಂಶಗಳು ಪಡ್ಕೊಳ್ಳೋದ್ರಿಂದ ಏನು ದೇಶದಲ್ಲಿ ಇನ್ನೂ ಜಾತಿ ಜಾಸ್ತಿ ಮಾಡಲಿಕ್ಕೆ ಪ್ರಯತ್ನ ಆಗುತ್ತೆ ಅಂತಕ್ಕಂಥ ಮಾತು ಸರಿಯಲ್ಲ.
ತುಂಬ ಧನ್ಯವಾದಗಳು ಸರ್ ನಮ್ಮೊಟ್ಟಿಗೆ ಮಾತನಾಡಿದ್ದಕ್ಕೆ. ಏನು ಜಾತಿ ಗಣತಿಯಲ್ಲಿ ಏನೇನಿದೆ, ಏನಿಲ್ಲ, ಏನೆಲ್ಲ ಪ್ರಾಮುಖ್ಯತೆ ಇದೆ, ಜೊತೆಗೆ ಆ ಅಧ್ಯಯನ ಮಾಡಬೇಕಾದ್ರೆ, ಸಮೀಕ್ಷೆ ಮಾಡಬೇಕಾದ್ರೆ 55 ಪ್ರಶ್ನೆಗಳಾಗಿರ್ಬೋದು, ಎಷ್ಟೋ ಜನರನ್ನು ನೇಮಿಸಿ ಒಂದು ಸಮೀಕ್ಷೆಯನ್ನು ಮಾಡಿದ್ದೀರಿ ಅಂತ ಹೇಳಿ ಬಹಳ ವಿವರಿಸಿದ್ದೀರಿ ಆ ಸಮೀಕ್ಷೆಯ ಕುರಿತು. ತುಂಬ ಧನ್ಯವಾದಗಳು ಸರ್. ನಮಸ್ಕಾರ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಜಾತಿ ಗಣತಿ ಅನ್ನುವಂತಹ ಏನು ಕಾಂತರಾಜು ವರದಿ ಇದೆ, ಇದರಲ್ಲಿ ಬರೀ ಜಾತಿ ಗಣತಿ ಅಷ್ಟೇ ಅಲ್ಲ, ಯಾರೆಲ್ಲ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಏನೆಲ್ಲ ಬೆಳವಣಿಗೆಗಳನ್ನು ಕಂಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಈ ಜಾತಿ ಗಣತಿಯಲ್ಲಿದೆ, ಕಾಂತರಾಜು ವರದಿಯಲ್ಲಿದೆ ಅನ್ನುವಂತಹ ಮಾಹಿತಿಯನ್ನು ಇವತ್ತು ನಮ್ಮೊಟ್ಟಿಗೆ ಹಿರಿಯ ವಕೀಲರಾಗಿರುವಂತಹ ಕಾಂತರಾಜು ಅವರು ತಮ್ಮ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನೋರ್ವ ಅತಿಥಿಯೊಂದಿಗೆ ಮತ್ತೊಂದು ಸಂದರ್ಶನಕ್ಕೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.